ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದೇ ಜೂನ್ 30ರಿಂದ ಜುಲೈ 6ರವರೆಗಿನ ವಾರ ಭವಿಷ್ಯನ ಅವಲೋಕಿಸೋಣ. ಜೂನ್ 30ರಿಂದ ಜುಲೈ 6ರವರೆಗಿನ ವಾರ ಭವಿಷ್ಯ. ಜೂನ್ 30 ಭಾನುವಾರ, ಜೊತೆಗೆ ಜುಲೈ 6 ಶನಿವಾರ. ಭಾನುವಾರದಿಂದ ಶನಿವಾರದವರೆಗಿನ ಒಂದು ವಾರದ ವಾರ ಭವಿಷ್ಯ ಅವಲೋಕನ. ಮೊದಲಿಗೆ ಈ ವಾರದ ಪಂಚಾಂಗದ ವಿಶೇಷಗಳನ್ನು ತಿಳಿದುಕೊಳ್ಳೋದು. ಜೂನ್ 30 ಭಾನುವಾರ. ಈ ದಿನ ಜ್ಯೇಷ್ಠ ಬಹುಳ ನವಮಿ ತಿಥಿ, ರೇವತಿ ನಕ್ಷತ್ರ ಇರುವಂಥದ್ದು. ಜ್ಯೇಷ್ಠ ಬಹುಳ ನವಮಿ ರೇವತಿ ನಕ್ಷತ್ರ. ಅತಿಗಂಡ ಯೋಗ, ಗರಜೆ ಕರ್ಣ. ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಆದರೆ ಮಧ್ಯಾಹ್ನದ ಬಳಿಕ ಸುಮಾರು 12:45 ಬಳಿಕ ಸ್ವಲ್ಪ ಶುಭ ಯೋಚನೆಗಳೆಲ್ಲ ಆವಾಗ ಈ ಯಾವುದಾದ್ರೂ ಮಧ್ಯಾಹ್ನದ ಬಳಿಕ ಮಾಡುವಂಥ ಕೆಲಸ ಕಾರ್ಯಗಳನ್ನು 12:35 ಬಳಿಕ ಮಾಡಬಹುದಾಗಿದೆ. ಇನ್ನು ಜುಲೈ 1 ಸೋಮವಾರ, ಜ್ಯೇಷ್ಠ ಬಹುಳ ದಶಮಿ ತಿಥಿ. ಈ ದಿನ ಅಶ್ವಿನಿ ನಕ್ಷತ್ರ ಇರುವಂಥದ್ದು. ಜೊತೆಗೆ ಅಲ್ಲಿ ಆ ಬಳಿಕ ಭರಣಿ ನಕ್ಷತ್ರ ಆರಂಭ. ಅಶ್ವಿನಿ ಉಪರಿ ಭರಣಿ ನಕ್ಷತ್ರ ಇರುತ್ತೆ. ಈ ದಿನ ಬುಧ ಜಯಂತಿಯ ಆಚರಣೆ ಮಾಡುವಂಥ ಪದ್ಧತಿ. ಜ್ಯೇಷ್ಠ ಬಹುಳ ದಶಮಿಂದು ಬುಧ ಗ್ರಹದ ಜಯಂತಿಯನ್ನು ಹಲವೆಡೆ ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಇನ್ನು ಈ ದಿನ ಸುಕರ್ಮ ಯೋಗ, ಭದ್ರಕರಣ ಇರುತ್ತೆ. ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಯಾವುದೇ ಶುಭ ಕಾರ್ಯಗಳಿಗೆ ಅಷ್ಟೊಂದು ಉತ್ತಮ ಅಲ್ಲ. ಯಾಕಂದರೆ ಅಲ್ಲಿ ಭರಣಿ ನಕ್ಷತ್ರ ಆರಂಭವು ಯಾವುದೇ ಶುಭ ಕಾರ್ಯಗಳಿಗೆ ಅಷ್ಟು ಉತ್ತಮವಾಗಿ ಇರೋದಿಲ್ಲ. ಇನ್ನು 2ನೇ ತಾರೀಕು ಮಂಗಳವಾರ, ಜ್ಯೇಷ್ಠ ಬಹುಳ ಏಕಾದಶಿ, ಯೋಗಿನಿ ಏಕಾದಶಿ ಎಂದು ಇದನ್ನು ಕರೆಯುತ್ತಾರೆ. ಹಾಗಾಗಿ ಈ ದಿನ ವಿಶೇಷವಾಗಿ ವಿಷ್ಣು ಭಕ್ತರು ಅಥವಾ ವೈಷ್ಣವರು ವಿಷ್ಣುವಿನಿಗೆ ಸಂಬಂಧದ ವ್ರತ ನಿಯಮಗಳನ್ನು ಮಾಡಿ, ಉಪವಾಸ ವ್ರತಗಳನ್ನು ಮಾಡಿ ಏಕಾದಶಿಯ ವ್ರತವನ್ನು ಮಾಡುವಂಥ ಪದ್ಧತಿ ಸಾರ್ವತ್ರಿಕವಾಗಿರುತ್ತೆ. ಈ ದಿನ ಕೃತ್ತಿಕಾ ನಕ್ಷತ್ರ, ಧೃತಿ ಯೋಗ, ಬಾಲವಕರಣ ಇರುತ್ತೆ. ಈ ದಿನ ಕೃತ್ತಿಕಾ ನಕ್ಷತ್ರ ಹಾಗೂ ಏಕಾದಶಿಯ ಪ್ರಯುಕ್ತವಾಗಿ ಯಾವುದೇ ಶುಭ ಕಾರ್ಯಗಳಿಗೆ ಅಷ್ಟು ಪ್ರಶಸ್ತವಾಗಿ ಇರೋದಿಲ್ಲ. ಇನ್ನು 3ನೇ ತಾರೀಕು ಬುಧವಾರ, ಜ್ಯೇಷ್ಠ ಬಹುಳ ದ್ವಾದಶಿ ಉಪರಿ ತ್ರಯೋದಶಿ ಇರುತ್ತೆ. ಅಲ್ಲಿ ಬೆಳಗಿನ ಕಾಲದಲ್ಲಿ ದ್ವಾದಶಿ, ಜೊತೆಗೆ ಮಧ್ಯಾಹ್ನ ವ್ಯಾಪಿನಾಗಿ ತ್ರಯೋದಶಿ, ಸಾಯಂಕಾಲದಲ್ಲಿ ತ್ರಯೋದಶಿ ಇರುವ ಕಾರಣ ಈ ಸಂಜೆಯನ್ನು ಪ್ರದೋಷವೆಂದು ಆಚರಣೆ ಮಾಡಲಾಗುತ್ತೆ. ಅಲ್ಲಿ ಸೂರ್ಯ ಅಸ್ತದ ಸಮಯದಲ್ಲಿ, ಸೂರ್ಯ ಅಸ್ತಕ್ಕೆ ಒಂದು ಅರ್ಧ ಗಂಟೆ ಮುನ್ನ ಸೂರ್ಯ ಅಸ್ತದ ಬಳಿಕವು ಸ್ವಲ್ಪ ಇರುವಂತಹ ಕಾಲವನ್ನು ಪ್ರದೋಷ ಕಾಲ ಎಂದು, ಅಂದರೆ ಒಂದು ಯಾಮದ ಕಾಲವನ್ನು ಸುಮಾರು ಅಂದಾಜಿಗೆ 5:30ರಿಂದ 7:30 ಗಂಟೆ ಅಂತ ಇಟ್ಕೋಬೋದು. ಅಥವಾ 5:30 7:30 ಅವಧಿಯಲ್ಲಿ ಪ್ರದೋಷ ಕಾಲದ ವಿಶೇಷ ಪೂಜೆಯನ್ನು ಮಾಡಲಿಕ್ಕೆ, ಶಿವನ ಆರಾಧನೆ ಮಾಡಲಿಕ್ಕೆ, ಶಿವನ ಭಕ್ತಿ ಮಾಡಲಿಕ್ಕೆ, ಶಿವಾಲಯಗಳಲ್ಲಿ ಸೇವೆಗಳನ್ನು ಸಲ್ಲಲಿಕ್ಕೆ, ಶಿವನ ಅಷ್ಟೋತ್ತರ, ಶಿವನ ರುದ್ರಪಾಠ ಅಥವಾ ಶಿವನಿಗೆ ಸಂಬಂಧಪಟ್ಟ ಯಾವುದೇ ಅನುಷ್ಠಾನಗಳನ್ನು ಮಾಡಲಿಕ್ಕೆ ಪ್ರದೋಷವು ಅತ್ಯಂತ ಉತ್ತಮ. ಈ ದಿನ ಪ್ರದೋಷದ ಪ್ರಯುಕ್ತವಾಗಿ ಹೆಚ್ಚಿನ ಯಾವುದೇ ಶುಭ ಕಾರ್ಯಗಳಿಗೆ ಅಷ್ಟೊಂದು ಉತ್ತಮವಾದ ದಿನ ಆಗಿರೋದಿಲ್ಲ. ಇನ್ನು 4ನೇ ತಾರೀಕು ಗುರುವಾರ, ಜ್ಯೇಷ್ಠ ಬಹುಳ ಚತುರ್ದಶಿ, ಮೃಗಶಿರ ನಕ್ಷತ್ರ ಇರುತ್ತೆ. ವೃದ್ಧಿ ಯೋಗ, ಭದ್ರಕರಣ. ಈ ದಿನ ಬಹುಳ ಚತುರ್ದಶಿ ಆದ ಕಾರಣ ಇದನ್ನು ಮಾಸ ಶಿವರಾತ್ರಿ ಎಂದು ಆಚರಣೆ ಮಾಡ್ತಾರೆ. ಪ್ರತಿ ತಿಂಗಳು ಬರುವಂಥ ಬಹುಳ ಅಥವಾ ಕೃಷ್ಣ ಪಕ್ಷದ ಚತುರ್ದಶಿಯನ್ನು ಮಾಸ ಶಿವರಾತ್ರಿ ಎಂದು ಆಚರಣೆ ಮಾಡುವಂಥ ಪದ್ಧತಿ ಇದೆ. ಈ ದಿನವೂ ಶಿವನ ಭಕ್ತಿ, ಶಿವನ ಆರಾಧನೆ, ಶಿವಾಲಯಗಳ ಸಂದರ್ಶನ, ಶಿವನ ಅನುಷ್ಠಾನ, ಜಪತಪಾದಿಗಳು ಮಾಡಲಿಕ್ಕೆ ಅತ್ಯುತ್ತಮವಾದ ದಿನ ಆಗಿರುತ್ತೆ ಮಾಸ ಶಿವರಾತ್ರಿ. ಯಾವುದೇ ಶುಭ ಕಾರ್ಯಗಳಿಗೆ ಈ ದಿನ ಅಷ್ಟು ಉತ್ತಮ ಆಗಿರೋದಿಲ್ಲ. ಇನ್ನು ವಾರದ ಕೊನೆಯ ದಿನ ಶನಿವಾರ, ಆಷಾಢ ಮಾಸದ ಆರಂಭ ಆಗುತ್ತೆ. ಸೋಮವಾರ ಬಳಿಕ ಅಲ್ಲಿ 5ನೇ ತಾರೀಕು ಶುಕ್ರವಾರ, ಜುಲೈ 5 ಶುಕ್ರವಾರದ ದಿನ ಅಲ್ಲಿ ವೈಶಾಖ ಜ್ಯೇಷ್ಠ ಬಹುಳ ಅಮಾವಾಸ್ಯೆ ತಿಥಿ. ಜ್ಯೇಷ್ಠ ಬಹುಳ ಅಮಾವಾಸ್ಯೆ ತಿಥಿ 5ನೇ ತಾರೀಕು ಶುಕ್ರವಾರ, ಜ್ಯೇಷ್ಠ ಬಹುಳ ಅಮಾವಾಸ್ಯೆ ತಿಥಿ ಇರುತ್ತೆ. ಇದನ್ನು ದರ್ಶ ಅಮಾವಾಸ್ಯೆ ಅಥವಾ ಮಣ್ಣೆತ್ತಿನ ಅಮಾವಾಸ್ಯೆ ಎಂದು ಆಚರಣೆ ಮಾಡ್ತಾರೆ. 5ನೇ ತಾರೀಕು ಬರುವಂಥ ಈ ಶುಕ್ರವಾರದ ಅಮಾವಾಸ್ಯೆಯಲ್ಲಿ ಅಮಾವಾಸ್ಯೆಗೆ ಸಂಬಂಧಪಟ್ಟ ಪೂಜೆಗಳನ್ನು ಮಾಡೋರು, ಅನುಷ್ಠಾನ ಮಾಡೋರು. ಜೊತೆಗೆ ಕೆಲವೊಂದು ಭಾಗದಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ಎಂದು ಅಲ್ಲಿ ಮಣ್ಣಿನ ಎತ್ತುಗಳನ್ನು ಪೂಜೆ ಮಾಡಿ, ಆ ಕೃಷಿಗೆ ಸಂಬಂಧಪಟ್ಟ ಕುಟುಂಬದವರು ಆ ಒಂದು ವಿಶೇಷವಾಗಿ ಬಸವಣ್ಣನ ಪ್ರತೀಕವನ್ನು ಅಲ್ಲಿ ಪೂಜೆ ಮಾಡಿ ವಿಶೇಷವಾದ ಪೂಜೆಗಳನ್ನು, ಅನುಷ್ಠಾನಗಳನ್ನು, ನೈವೇದ್ಯಗಳನ್ನು ಸಮರ್ಪಣೆ ಮಾಡುವಂಥ ಪದ್ಧತಿ ಇರುತ್ತೆ. ಇದನ್ನು ದರ್ಶ ಅಮಾವಾಸ್ಯೆ ಎಂದಲೂ ಕರೆಯುತ್ತಾರೆ. ಹಾಗಾಗಿ ಅಮಾವಾಸ್ಯೆಗೆ ಸಂಬಂಧಪಟ್ಟ ಯಾವುದೇ ಪೂಜೆ ಪುನಸ್ಕಾರ, ಜೊತೆಗೆ ಪಿಂಡ ತರ್ಪಣ, ಪಿತೃಗಳಿಗೆ ಸಂಬಂಧಪಟ್ಟ ಕಾರ್ಯಗಳು ಮಾಡಲಿಕ್ಕೆ ಈ ದಿನ ಪ್ರಶಸ್ತ. ಯಾವುದೇ ಶುಭ ಕಾರ್ಯಗಳಿಗೆ ಈ ದಿನ ಉತ್ತಮವಾಗಿ ಇರುವುದಿಲ್ಲ. ಇನ್ನು 6ನೇ ತಾರೀಕು ವಾರದ ಕೊನೆಯ ದಿನ 6ನೇ ತಾರೀಕು ಶನಿವಾರ. ಆ ದಿನ ಆಷಾಢ ಮಾಸದ ಆರಂಭ ಆಗುತ್ತೆ. ಜ್ಯೇಷ್ಠ ಮಾಸ ಮುಗಿದು ಆಷಾಢ ಶುಕ್ಲ
ಪಾಡ್ಯಮಿ ಆಷಾಢ ಶುಕ್ಲ ಪಕ್ಷದ ಪ್ರಥಮ ತಿಥಿ ಆರಂಭವಾಗುವಂಥದ್ದು. ಪುನರ್ವಸು ನಕ್ಷತ್ರ ವ್ಯಾಘಾತ ಯೋಗ ಕೇಸ್ತುವಿನ ಕರ್ಣ ಇರುತ್ತೆ. ಈ ದಿನ ಸಾಮಾನ್ಯ ದಿನ ಆಗುತ್ತೆ. ಯಾವುದೇ ರೀತಿಯ ಸಾಮಾನ್ಯವಾದ ಕೆಲಸ ಕಾರ್ಯಗಳಿಗೆ ಈ ದಿನ ಪರವಾಗಿಲ್ಲ ಆಚರಣೆ ಮಾಡ್ಬೋದು. ಇನ್ನು ಈ ದಿನ ಒಂದು ಖಗೋಳದ ವಿಸ್ಮಯ ಜರುಗತ್ತೆ. ಅಲ್ಲಿ ವಿಶೇಷವಾಗಿ ಶುಕ್ರನ ಒಂದು ರಾಶಿ ಪರಿವರ್ತನೆ ಆಗುತ್ತದೆ. ಶುಕ್ರನು ಮಿಥುನದಿಂದ ಕರ್ಕಾಟಕ ರಾಶಿಗೆ ಪ್ರವೇಶಿಸಲಿದ್ದಾನೆ. ಆ ಶುಕ್ರನ ಕರ್ಕಾಟಕ ಪ್ರವೇಶದಿಂದ ಭಾಳಷ್ಟು ಸಾರ್ವತ್ರಿಕವಾಗಿಯೂ 12 ರಾಶಿಗಳ ಮೇಲೂ ವಿವಿಧ ಪರಿಣಾಮಗಳು ಬರಲಿವೆ. ಕೆಲವೊಂದು ರಾಶಿಗಳಿಗೆ ಅತ್ಯುತ್ತಮವಾದ ಶುಕ್ರನ ಫಲವು ಬರಲಿದೆ. ಹಾಗಾಗಿ ಆ ಒಂದು ಪ್ರತ್ಯೇಕ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದರೆ ಶುಕ್ರನ ಕಟಕದ ಪ್ರವೇಶದ ವಿಡಿಯೋನ ವೀಕ್ಷಣೆ ಮಾಡಿಕೊಳ್ಳಿ. ನಿಮ್ಮ ರಾಶಿಗೆ ಯಾವ ರೀತಿ ಫಲದಿಂದ ಅರಿತುಕೊಳ್ಳಿ. ಯಾರಿಗೆ ಸ್ವಲ್ಪ ವಿರುದ್ಧ ಫಲ ಅಥವಾ ಸ್ವಲ್ಪ ಸಂಕಷ್ಟ ಫಲ ಇದೆ ಅಂಥವರಿಗೆ ಸರಳವಾದ ಅಲ್ಲಿ ಉಪಾಯಗಳನ್ನು ಪರಿಹಾರಗಳನ್ನು ಸೂಚಿಸಲಾಗಿದೆ. ಇವೆಲ್ಲವೂ ಈ ವಾರದಲ್ಲಿ ಬರತಕ್ಕಂತಹ ಒಂದು ಪಂಚಾಂಗದ ವಿಶೇಷಗಳನ್ನು ಗಮನಿಸಾಯಿತು. ಇನ್ನು ಗಮನಿಸೋಣ ರಾಶಿ ಭವಿಷ್ಯ. ಮೊದಲು ಮೇಷರಾಶಿ. ಮೇಷರಾಶಿಗೆ ಈ ವಾರದ ಆರಂಭ ಶುಭ ಆರಂಭ ಎಂದು ಕಂಡು ಬರ್ತಾಯಿದೆ. ಭಾನುವಾರ ಸೋಮವಾರ ಮಂಗಳವಾರ ನಿರಂತರವಾಗಿ 3 ದಿನಗಳು ನಿಮಗೆ ಉತ್ತಮ ಫಲವನ್ನು ಕೊಡಲಿವೆ. ಭಾನುವಾರ ಸೋಮವಾರ ಮಂಗಳವಾರ ನಿಮಗೆ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ, ಲಾಭಗಳಾಗುವಂಥದ್ದು, ಉತ್ತಮವಾದ ಭೋಜನ ಸೇವೆಯುವಂಥ ಅವಕಾಶ, ಸಭೆ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ, ಮಿತ್ರರಿಂದ ಬಂಧುಗಳ ಸಹಕಾರ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಹಲವಾರು ಶುಭ ಫಲಗಳು ಸಿದ್ಧಿಯಾಗಲಿವೆ. ಹಾಗಾಗಿ ಈ ಭಾನುವಾರ ಸೋಮವಾರ ಮಂಗಳವಾರ 3 ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುತ್ತದೆ. ವಿದ್ಯಾರ್ಥಿಗಳಿಗೂ ಶುಭವಿದೆ. ಯುವಕರಿಗೆ ಸಾಧಕರಿಗೆ ಉದ್ಯೋಗ ಅವಕಾಶಗಳು ಸಹ ಒದಗಿ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಅನೇಕ ಶುಭ ಫಲಗಳನ್ನು ಈ ಭಾನುವಾರ ಸೋಮವಾರ ಮಂಗಳವಾರ ಮೇಷರಾಶಿಯವರು ಪಡಿಬೋದು. ನಿಮಗೆ ಅಲ್ಲಿ ಈಗ ಸಪ್ತಗ್ರಹಗಳ ಅನುಗ್ರಹ ಬರುವಂಥ ಒಂದು ಶುಭ ಅವಸರ. ಅಲ್ಲಿ ನಿಮಗೆ ಈಗ ಸೂರ್ಯನ ಅನುಗ್ರಹ ಇದೆ, ಚಂದ್ರನ ಅನುಗ್ರಹ ಇದೆ, ಗುರು ಬಲ ಇದೆ, ಅಲ್ಲದೆ ಬುಧನು ಶುಕ್ರನು ಪೂರಕವಾಗಿದ್ದಾರೆ, ಕೇತುವಿನ ಅನುಗ್ರಹ, ಶನಿ ಮಹಾತ್ಮರು ಪೂರಕವಾಗಿದ್ದಾರೆ. ಅಪರೂಪಕ್ಕೆ ಬರುವಂಥ ಇವೆಲ್ಲ ಯೋಗಗಳು ಇವಾಗ ನಿಮಗೆ ಅದರ ಸಿದ್ಧಿಯಾಗಿದೆ. ಹಾಗಾಗಿ ಈ 3 ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಬೇಕು. ಅದರ ಜೊತೆಗೆ ಯಾವುದೇ ರೀತಿಯ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಪೆಂಡಿಂಗ್ ಇದ್ದ ಕೆಲಸ, ದಾಖಲೆ ಪತ್ರಗಳು, ಕೇಸಿಗೆ ಸಂಬಂಧ ಕೆಲಸ ಕಾರ್ಯಗಳಲ್ಲಿ, ಭೂಮಿಗೆ ಸಂಬಂಧ ಕೆಲಸ ಕಾರ್ಯಗಳಲ್ಲಿ ಈಗ ನೀವು ಶ್ರದ್ಧೆಯಿಂದ ಸ್ವಲ್ಪ ಪಾಲ್ಗೊಂಡ್ರೆ ಖಂಡಿತವಾಗಿ ಫಲವು ಶೀಘ್ರವಾಗಿ ದೊರೆಯುತ್ತೆ. ಮದುವೆಗಾಗಿನೋ ಉದ್ಯೋಗಕ್ಕಾಗಿನೋ ಅದು ಇನ್ನಿತರ ಯಾವುದೇ ನಿಮ್ಮ ದೀರ್ಘಕಾಲದ ಕನಸುಗಳಿಗೆ ಈಗ ಸ್ವಲ್ಪ ಪ್ರಯತ್ನ ಪಟ್ಟರೆ ಅಲ್ಲಿ 7 ಗ್ರಹಗಳ ಬೆಂಬಲ ಅಪರೂಪಕ್ಕೆ ಬರುವಂಥದ್ದು. ಅದು ಈ 3 ದಿನಗಳಲ್ಲಿ ಇರುತ್ತೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ ಅಲ್ಲಿ ಬುಧವಾರ ಗುರುವಾರ ಅಷ್ಟೊಂದು ಉತ್ತಮ ಇಲ್ಲ. 3-4ನೇ ತಾರೀಕು 3-4ರಲ್ಲಿ ಸ್ವಲ್ಪ ಏರುಪೇರು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ, ಕಣ್ಣು ಕಿವಿ ಮೂಗುಗೆ ಸಂಬಂಧಪಟ್ಟ ನೋವುಗಳು ಬರ್ಬೋದು, ಅಥವಾ ಆಹಾರದಿಂದ ನೀರಿನಿಂದ ವ್ಯತ್ಯಾಸದಿಂದ ಏನಾದರೂ ನಿಮಗೆ ತೊಂದರೆಗಳು ಬರುವಂಥ ಸಾಧ್ಯತೆ ಆರೋಗ್ಯದಲ್ಲಿ ಇರುತ್ತೆ. ಜೊತೆಗೆ ಹಣಕಾಸಿನ ಕಷ್ಟ ನಷ್ಟಗಳಾಗುವಂಥದ್ದು, ಹಣಕಾಸು ನಿಮ್ಮ ಕೈಯಲ್ಲಿ ನಿಲ್ಲದೇ ಇರುವಂಥದ್ದು, ಬರಬೇಕಾದ ಹಣ ಬಾರದೇ ಇರುವಂಥದ್ದು, ಜೊತೆಗೆ ಕೆಲವೊಂದು ನಿಮಗೆ ಕಲಹಗಳು ವಾಗ್ವಾದಗಳು ಆಗುವಂಥ ಸಾಧ್ಯತೆ ಈ 3-4ರಲ್ಲಿ ಬುಧವಾರ ಗುರುವಾರಲ್ಲಿ ಕಂಡುಬರುತ್ತೆ. ಇನ್ನು ಜುಲೈ 5-6 ನಿಮಗೆ ಉತ್ತಮವಾದ ದಿನ. ಶುಕ್ರವಾರ ಶನಿವಾರ 2 ದಿನಗಳು ಅತ್ಯುತ್ತಮ ಫಲವನ್ನು ನೀಡಲಿದೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಇದೆ. ಬಂಧುಗಳ ಜೊತೆಗೆ ಉತ್ತಮವಾದ ಬಾಂಧವ್ಯ ಏರ್ಪಡುವಂಥದ್ದು, ಆಕಸ್ಮಿಕ ಧನಲಾಭ ಯೋಗ, ದೂರದಿಂದ ಏನಾದರೂ ಶುಭ ಸಮಾಚಾರಗಳನ್ನು ಕೇಳಲಿದ್ದೀರಾ, ಬಹಳ ಕಾಲದಿಂದ ಭೇಟಿಯಾಗದಿದ್ದಂಥ ಮಿತ್ರರನ್ನು ಬಂಧುಗಳನ್ನು ಈ ದಿನ ಭೇಟಿಯಾಗುವಂಥದ್ದು, ಅನೇಕ ರೀತಿಯ ಲಾಭಗಳು ನಿಮ್ಮ ವ್ಯಾಪಾರ ಉದ್ಯಮಿಯಲ್ಲಿ ಬರುವಂಥದ್ದು, ಉದ್ಯಮವನ್ನು ವ್ಯಾಪಾರವನ್ನು ಅಭಿವೃದ್ಧಿಪಡಿಸುವಂಥ ಒಂದು ಯೋಜನೆಗಳಿಗೆ ಈಗ ಚಾಲನೆ ದೊರೆಯುವಂಥದ್ದು. ಈ ರೀತಿ ಹಲವಾರು ಶುಭ ಫಲಗಳನ್ನು ವಾರದ ಕೊನೆ 2 ದಿನ ಅಂದರೆ ಶುಕ್ರವಾರ ಶನಿವಾರ ನಿರೀಕ್ಷೆ ಮಾಡ್ಬೋದು ಮೇಷರಾಶಿಯವರು. ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ಈ ವಾರವು ಅತ್ಯಂತ ಶುಭದಾಯಕವಾಗಿದೆ. ಅಲ್ಲಿ 5 ದಿನಗಳು ನಿರಂತರವಾಗಿ ನಮಗೆ ಅಲ್ಲಿ ಸಪ್ತಗ್ರಹಗಳ ಅನುಗ್ರಹ ಬರುತ್ತೆ. ಉಳಿದ 2 ದಿನಗಳು ಸಹ ಏನು ಪರವಾಗಿಲ್ಲ. ಅಲ್ಲಿ ಬುಧವಾರ ಗುರುವಾರ ಸ್ವಲ್ಪ ಸಣ್ಣ ಪುಟ್ಟ ಅನಾರೋಗ್ಯ ಅಂತ ಎಲ್ಲರಿಗೂ ಬರುವಂಥದ್ದಲ್ಲ, ಕೆಲವೊಬ್ಬರಿಗೆ ಅದು ಸಾಂಕೇತಿಕವಾಗಿ ಬರ್ಬೋದು ಅಷ್ಟೇ. ಹಾಗಾಗಿ ಉಳಿದ ದಿನ 2 ದಿನಗಳು ಸಹ ನಮಗೆ ಉಪಯೋಗವಾಗುವಂಥ ಶುಭ ದಿನಗಳಾಗಿವೆ. ಅಲ್ಲಿ ಪಂಚಗ್ರಹಗಳು ಷಡ್ಗ್ರಹಗಳು ಸಹ ನಿಮಗೆ ಬೆಂಬಲಕ್ಕಿರ್ತವೆ. ಅಪರೂಪಕ್ಕೆ ಬರುವಂಥ ಈ ವರ್ಷದ ಅತ್ಯಪೂರ್ವವಾದ ಒಂದು ಅನೇಕ ಕೊಡುಗೆಗಳು ಮೇಷರಾಶಿಯವರಿಗೆ ಸಿಗಲಿವೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಮೇಷರಾಶಿಯವರಿಗೆ ಶುಭ ದಿನಾಂಕಗಳು ಈ ಜೂನ್ 30, ಜುಲೈ 1, 2, 5, 6 ಈ 5 ದಿನಾಂಕಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಬಳಸುವಂಥ ಶುಭ ಬಣ್ಣಗಳು ಮೇಷರಾಶಿಯವರಿಗೆ ವರಜತ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 1, 2, 3, 5, 6, 7, 8 1, 2, 3, 5, 6, 7, 8 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಸಪ್ತಗ್ರಹಗಳು ನಿಮಗೆ ಈ ವಾರದಲ್ಲಿ ಆಶೀರ್ವಾದ ಮಾಡ್ತಿವೆ. ಎಲ್ಲ ಮೇಷರಾಶಿಯವರಿಗೆ ಸಪ್ತಗ್ರಹಗಳ ಕೃಪೆಯಿಂದ ಈ ವಾರವು ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿ. ಎಲ್ಲ ಮೇಷರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಗಮನಿಸೋಣ ವೃಷಭ ರಾಶಿ. ವೃಷಭ ರಾಶಿಗೆ ಈ ವಾರದ ಆರಂಭ ಅಷ್ಟೊಂದು ಉತ್ತಮವಾಗಿ ಬರ್ತಾಯಿಲ್ಲ. ಭಾನುವಾರ ಸೋಮವಾರ ಮಂಗಳವಾರ ವಾರದ ಆರಂಭದ 3 ದಿನಗಳು ಅಷ್ಟೊಂದು ನಿಮಗೆ ಪ್ರಯೋಜನಕಾರಿಯಾಗಿಲ್ಲ. ಅಲ್ಲಿ ಕೆಲವು ನಿಮಗೆ ಕಷ್ಟ ನಷ್ಟಗಳಾಗುವಂಥದ್ದು, ಭಾನುವಾರ ಸ್ವಲ್ಪ ಮಾತಿನ ಜಗಮಗೆ ಆಗುವಂಥದ್ದು, ಸೋಮವಾರ ಮಂಗಳವಾರ ಸ್ವಲ್ಪ ಹಣಕಾಸಿನ ನಷ್ಟಗಳಾಗುವಂಥದ್ದು,
ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಈ 3 ದಿನಗಳಲ್ಲಿ ಬರುವಂಥದ್ದು. ಅಥವಾ ಕಚೇರಿಯಲ್ಲಿ ನಿಮ್ಮ ಕೆಲಸದ ಜಾಗದಲ್ಲಿ ನಿಮ್ಮ ವಿರುದ್ಧ ಏನಾದರೂ ಸಂಚನ್ನು ಮಾಡುವಂಥದ್ದು, ಮೇಲಾಧಿಕಾರಿಗಳ ಜೊತೆ ವಾಗ್ವಾದಗಳು ಆಗುವಂಥದ್ದು. ಜೊತೆಗೆ ಹಣಕಾಸು ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತೆ. ಈ 3 ದಿನಗಳಲ್ಲಿ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ಹಣಕಾಸಿನ ಖರ್ಚು ಜಾಸ್ತಿ, ಆದಾಯದ ಕೊರತೆ ಆಗುವಂಥದ್ದು ಅಥವಾ ಕೆಲವೊಬ್ಬರಿಗೆ ಸಾಲ ಮಾಡುವಂಥ ಪ್ರಮೇಯ ಬರುವಂಥದ್ದು. ಜೊತೆಗೆ ಮನಸ್ಸಿಗೆ ಯಾವುದೋ ಬೇಜಾರಾಗುವಂಥದ್ದು, ಅದು ದುಃಖದ ಒಂದು ಘಟನೆಗಳು ಅಥವಾ ವರ್ತಮಾನಗಳು, ಅಂತಹ ಸುದ್ದಿಗಳು ನಿಮಗೆ ಕಿವಿಗೆ ಬೀಳುವಂಥದ್ದು. ಅಷ್ಟೊಂದು ನೆಮ್ಮದಿ ಮನಸ್ಸಲ್ಲಿ ಮನೆಯಲ್ಲಿ ಇರೋದಿಲ್ಲ. ಹಾಗಾಗಿ ತನು ಮನ ಧನದ ಒಂದು ಸಮತ್ವವನ್ನು ಕಾಪಾಡಿಕೊಳ್ಬೇಕಾಗತ್ತೆ ಈ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ. ಆ ಬಳಿಕ ಬರುವಂಥ ಬುಧವಾರ, ಗುರುವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಜುಲೈ 3-4 ನಿಮಗೆ ಅತ್ಯಂತ ಶುಭ ಫಲವನ್ನು ಕೊಡುವಂಥದ್ದಾಗಿದೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು, ಉತ್ತಮವಾದ ಭೋಜನ ಸೇವೆಯುವಂಥ ಅವಕಾಶ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮದಲ್ಲಿ ಪ್ರಗತಿ, ಜನರಿಂದ ನಿಮಗೆ ಸನ್ಮಾನ, ಮನ್ನಣೆ ಅಥವಾ ಗೌರವಗಳು ಸಿಗುವಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಯುವಕರಿಗೆ ಸಾಧಕರಿಗೆ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರಗಳು, ಮನ್ನಣೆಗಳು ಸಿಗುವಂಥದ್ದು. ದೀರ್ಘಕಾಲದಿಂದ ಪ್ರಯತ್ನ ಪಡ್ತಾಯಿದ್ದ ಕೆಲಸ ಕಾರ್ಯಗಳು ಈ 2 ದಿನಗಳಲ್ಲಿ ಕೈಗೂಡಲಿವೆ. ಹಾಗಾಗಿ ಬುಧವಾರ, ಗುರುವಾರನ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಬೇಕು ವೃಷಭ ರಾಶಿಯವರು. ಬಳಿಕ ವಾರದ ಕೊನೆ 2 ದಿನಗಳು ಜುಲೈ 5-6 ಶುಕ್ರವಾರ, ಶನಿವಾರ ಸಾಮಾನ್ಯ ದಿನ ಅಂದುಕೊಂಡು ಬರುತ್ತೆ. 2 ದಿನಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು, ಸಂಕಷ್ಟಗಳು ಎದುರಾಗ್ಬೋದು. ಆರ್ಥಿಕವಾಗಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಬರಬೇಕಾದ ಹಣಕಾಸು ಬಾರದೇ ಇರುವಂಥದ್ದು, ವಿಳಂಬ ಆಗುವಂಥದ್ದು, ಅದು ತುಂಬ ಹೋಪ್ಸಿಟ್ಕೊಂಡ ಕೆಲಸ, ಅದು ತುಂಬ ಒಂದನ್ನು ನಿರೀಕ್ಷೆ ಮಾಡ್ತಿದ್ದ ಕೆಲಸ ಅದು ಕೊನೆಯ ಕ್ಷಣದಲ್ಲಿ ರದ್ದಾಗುವಂಥದ್ದು, ಕ್ಯಾನ್ಸಲ್ ಆಗುವಂಥದ್ದು ಇವೆಲ್ಲ ಆಗುತ್ತೆ. ಜೊತೆಗೆ ನಿಮ್ಮ ಒಂದು ಹಣಕಾಸು ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು, ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು ಅಥವಾ ಹಣಕಾಸು ಅಥವಾ ಇನ್ನಿತರ ವಸ್ತುಗಳು ನಷ್ಟ ಆಗುವಂಥದ್ದು, ಕಳ್ಳತನ ಆಗುವಂಥ ಸಾಧ್ಯತೆ ಸಹ ಇರ್ಬೋದು. ಹಾಗಾಗಿ ಈ ವಾರದ ಕೊನೆಯ ದಿನ ಸ್ವಲ್ಪ ಹಣಕಾಸಿನ ಬಗ್ಗೆ, ಮನಸ್ಸು ಆರೋಗ್ಯದ ಬಗ್ಗೆ ಸಹ ಗಮನ ಬೇಕಾಗುತ್ತೆ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭ ದಿನ ಅಂದರೆ ಇಲ್ಲಿ ಬುಧವಾರ, ಗುರುವಾರ ಅಂದರೆ ಜುಲೈ 3-4 ನಿಮಗೆ ಅತ್ಯಂತ ಶುಭ ದಿನಗಳು. ಬಳಸುವಂಥ ಬಣ್ಣಗಳು ಗ್ರೇ ಅಥವಾ ಬೂದು ಬಣ್ಣ, ಸಂಖ್ಯೆಗಳು ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಸಂಖ್ಯೆಗಳು ಗ್ರೇ ಅಥವಾ ಸಂಖ್ಯೆಗಳು 4 ಮತ್ತು 6, 4 and 6 ಸಂಖ್ಯೆಯನ್ನು ಬಳಸ್ಕೊಳ್ಬೋದಾಗಿದೆ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿಗೆ ಈ ವಾರದ ಶುಭ ಆರಂಭ ಆಗ್ತಾಯಿದೆ. ಇಷ್ಟಾರ್ಥ ಸಿದ್ಧಿ, ಲಾಭಗಳು ವೃದ್ಧಿ ಇವೆ. ನಿಮ್ಮ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು, ಶುಭ ವಾರ್ತೆಗಳನ್ನು ಕೇಳುವಂಥದ್ದು, ಹಣಕಾಸಿನ ಹರಿವು ಉತ್ತಮವಾಗುವಂಥದ್ದು. ಭಾನುವಾರ, ಸೋಮವಾರ, ಮಂಗಳವಾರ ನಿರಂತರವಾಗಿ 3 ದಿನಗಳು ಅಂದರೆ ಜೂನ್ 30, ಜುಲೈ 1-2 ಈ 3 ದಿನಗಳು ನಿಮಗೆ ಅತ್ಯಂತ ಶುಭ ಲಾಭವನ್ನು ತಂದುಕೊಳ್ಳುವಂಥದ್ದಾಗಿದೆ. ಮನಸ್ಸಿಗೆ ನೆಮ್ಮದಿ ಇದೆ, ಹಣಕಾಸಿನ ಹರಿವು ಉತ್ತಮ, ವ್ಯಾಪಾರವಾದಲ್ಲಿ ಉತ್ತಮವಾದ ಫಲಗಳು ಬರುವಂಥದ್ದು, ಬಂಧುಗಳ ಜೊತೆಗೆ ಬಾಂಧವ್ಯ ವೃದ್ಧಿ ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಯೋಗ, ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ ಸಾಧಿಸುವಂಥ ಹಲವಾರು ನಿಮಗೆ ಇಷ್ಟಾರ್ಥದ ಕೆಲಸಗಳು ಆಗುವಂಥದ್ದು. ಇನ್ನು ಯಾವುದೇ ಧಾರ್ಮಿಕವಾದ ಕೇಂದ್ರಗಳಿಗೆ ಅಥವಾ ಪ್ರವಾಸಕ್ಕೆ, ಯಾತ್ರೆಗೆ ಹೋಗುವಂಥ ಅವಕಾಶದ ಒದಗಿ ಬರಲಿದೆ. ನಿಮ್ಮ ಬಂಧುಗಳು, ಮಿತ್ರರು ಸಹ ನಿಮಗೆ ಇದರಲ್ಲಿ ಸಹಾಯವನ್ನು ಮಾಡುವಂಥದ್ದು. ಅದೇ ರೀತಿ ದೀರ್ಘಕಾಲದಿಂದ ಭೇಟಿಯಾಗದಿಂದ ಬಂಧುಗಳನ್ನು, ಮಿತ್ರರನ್ನು ಭೇಟಿಯಾಗಿ ಅವರ ಮೂಲಕ ನಿಮಗೆ ಮನಸ್ಸಿಗೆ ಉಲ್ಲಾಸ ಆಗುವಂಥದ್ದು. ಈ ರೀತಿ ಭಾನುವಾರ, ಸೋಮವಾರ, ಮಂಗಳವಾರ ನಿಮಗೆ ಹಣಕಾಸಿನ ವಿಚಾರವಾಗಿ, ಆರೋಗ್ಯ ವಿಚಾರವಾಗಿ, ಮನಸ್ಸಿನ ವಿಚಾರವಾಗಿ, ಜೊತೆಗೆ ವೃತ್ತಿ, ವ್ಯಾಪಾರ, ಶಿಕ್ಷಣ ಈ ಎಲ್ಲ ಕ್ಷೇತ್ರದ ವಿಚಾರವಾಗಿ ಅತ್ಯುತ್ತಮ ಫಲಗಳಿವೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುವಂಥವ್ರಿಗೆ ಸಹ ಹೊಸ ರೀತಿಯ ಅನುಕೂಲಗಳು, ಮಂಗಳನು ಸಹ ನಿಮಗೆ ಪೂರಕವಾಗಿರೋ ಕಾರಣ ಯಾವುದೇ ರೀತಿಯ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಕೊಳ್ಳೋದು, ಮನೆ ಮಾರಾಟ ಮಾಡೋದು, ಸೈಟ್ ಕೊಳ್ಳೋದು ಅಥವಾ ಇದರ ದಾಖಲೆ ಪತ್ರಗಳನ್ನು ನೀವು ಕಲೆಕ್ಟ್ ಮಾಡೋದು ಮುಂತಾದ ಭೂಮಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಿಗೆ ಬಹಳಷ್ಟು ಉತ್ತಮ ಫಲ ಇದೆ ಈ 30, 1 ಮತ್ತು 2 ಈ 3 ದಿನಗಳು, ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ. ಬಳಿಕ ಬರುವಂಥ ಬುಧವಾರ, ಗುರುವಾರ ಅಷ್ಟು ಉತ್ತಮ ಇಲ್ಲ. ಬುಧವಾರ, ಗುರುವಾರ ಸ್ವಲ್ಪ ಕಷ್ಟ ನಷ್ಟಗಳು, ಅಶಾಂತಿಯ ವಾತಾವರಣ, ಮನಸ್ಸು ವಿಕ್ಷಿಪ್ತವಾಗುವಂಥದ್ದು, ಅನೇಕ ರೀತಿಯ ನಿಮಗೆ ದುಃಖದ ಅಥವಾ ಬೇಜಾರಿನ ಘಟನೆಗಳು ಸಂಭವಿಸುವಂಥದ್ದು, ಮನೆಯಲ್ಲಿ ಸಹ ಕಿರಿಕಿರಿ ವಾತಾವರಣ, ಉದ್ಯೋಗದಲ್ಲಿ ಸಹ ನೆಮ್ಮದಿ ಕಡಿಮೆ ಆಗುವಂಥದ್ದು, ಮೇಲಧಿಕಾರಿಗಳಿಂದ ಕಿರುಕುಳ, ಹಣಕಾಸಿನ ಖರ್ಚು ಹೆಚ್ಚು, ಆದಾಯ ಕುಂಠಿತ ಆಗುವಂಥದ್ದು, ಈ ರೀತಿ ಅನೇಕ ರೀತಿಯ ಏರುಪೇರುಗಳು ತನು ಮನ ಧನದಲ್ಲಿ ಆಗಬಹುದಾಗಿದೆ. ಅದೇ ರೀತಿ ಮಾತಿನಲ್ಲಿ ಸ್ವಲ್ಪ ನಿಗಾ ಬೇಕು. ಜೊತೆಗೆ ನಿಮ್ಮ ಮೇಲಾಧಿಕಾರಿಗಳ ಒಂದು ವಿಚಾರದ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಈ ಬುಧವಾರ, ಗುರುವಾರ, ಜುಲೈ 3, 4ರಲ್ಲಿ. ಆ ಬಳಿಕ ಬರುವಂಥ 2 ದಿನಗಳು ಶುಕ್ರವಾರ, ಶನಿವಾರ, ಜುಲೈ 5, 6 ನಿಮ್ಮ ಪಾಲಿಗೆ ಮತ್ತೊಮ್ಮೆ ಶುಭ ದಿನಗಳು. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸ್ಥಿತಿ ಆಗುವಂಥದ್ದು, ಅನೇಕ ರೀತಿಯ ನಾನಾ ರೀತಿಯ ಲಾಭಗಳು ಉದ್ಯಮದಲ್ಲಿ ಬರುವಂಥದ್ದು. ಇನ್ನು ಕೆಲವರಿಗೆ ಹಲವು ರೀತಿಯ ಪ್ರಯೋಜನಗಳು ನಿಮ್ಮ ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಈಗ ಸಿಗಬಹುದಾದೆ. ಇನ್ಕ್ರಿಮೆಂಟು, ಬಡ್ತಿನೋ ಇವೆಲ್ಲ ಸಿಗೋದು. ಕೆಲವರಿಗೆ ಇಷ್ಟಪಟ್ಟಂಥ ಟ್ರಾನ್ಸ್ಫರ್ಗಳು ಸಹ ಈಗ ಸಿಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ವಾರದ ಕೊನೆ 2 ದಿನಗಳು ಶುಕ್ರವಾರ, ಶನಿವಾರ ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನಗಳಾಗಿವೆ. ಬಳಸುವಂಥ ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭ ದಿನಗಳು 30, 1, 2 ಮತ್ತು 5, 6 ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ ಮತ್ತು ಶುಕ್ರವಾರ, ಶನಿವಾರನ ಚೆನ್ನಾಗಿ ಬಳಕೆ ಮಾಡಿಕೊಳ್ಳಿ. ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 2, 4, 5, 6, 9, 2, 4, 5, 6, 9 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಪಂಚಗ್ರಹಗಳ ಕೃಪೆಯಿಂದ ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ.
ಮುಂದೆ ಕಟಕ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ವಾರದ ಆರಂಭ ಶುಭ ಆರಂಭ ಎಂದು ಕಂಡು ಬರ್ತಿದೆ. ಆರಂಭದ 3 ದಿನಗಳು ನಿಮಗೆ ಯಶಸ್ಸು ಕೀರ್ತಿ ಲಾಭವನ್ನು ಕೊಡಲಿವೆ. ಭಾನುವಾರ, ಸೋಮವಾರ, ಮಂಗಳವಾರ ಅಂದರೆ ಜೂನ್ 30, ಜುಲೈ 1, 2ರಲ್ಲಿ ನಿಮಗೆ ಲಾಭ ಸಿದ್ಧಿ, ಇಷ್ಟಾರ್ಥ ಸಿದ್ಧಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಯಶಸ್ಸು ಸಿಗುವಂಥದ್ದು. ಇನ್ನು ಗೃಹಿಣಿಯರು, ಮಹಿಳೆಯರಿಗೆ ಸಹ ಈ 3 ದಿನಗಳು ಅತ್ಯಂತ ನೆಮ್ಮದಿನ ಕೊಡುವಂಥ ದಿನ ಆಗಿವೆ. ಅಲ್ಲಿ ನಿಮಗೆ ದೀರ್ಘಕಾಲದಿಂದ ಪೆಂಡಿಂಗ್ ಅಂತ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈಗೊಂಡಂಥ ಕನಸುಗಳು ನನಸಾಗಲಿವೆ. ಹಣಕಾಸು ಕೈಗೆ ಬರಲಿದೆ. ಸಾಲಗಳಿದ್ರೆ ಸಾಲಗಳನ್ನು ತೀರಿಸುವಂಥ ಒಂದು ಅವಕಾಶ. ಈ ರೀತಿ ಅನೇಕ ಶುಭ ಲಾಭದ ಫಲಗಳನ್ನು ಈ ಆರಂಭದ 3 ದಿನಗಳು ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ ಜೂನ್ 30, ಜುಲೈ 1, 2ರಲ್ಲಿ ನಿರೀಕ್ಷೆ ಮಾಡ್ಬೋದು ಕರ್ಕಾಟಕ ರಾಶಿಯವರು. ಬಳಿಕ ಬರುವಂಥ 2 ದಿನಗಳು ಅಂದರೆ ಬುಧವಾರ, ಗುರುವಾರ 3 ಮತ್ತು 4ನೇ ತಾರೀಕು ಜುಲೈ 3, 4ರಲ್ಲಿ ಸಹ ನಿಮಗೆ ಉತ್ತಮ ಫಲನಿದೆ. ಇಷ್ಟಾರ್ಥ ಸಿದ್ಧಿ, ಲಾಭ ಸಿದ್ಧಿ, ಬಂಧು ಮಿತ್ರರಿಂದ ಸಹಾಯ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಪ್ರವಾಸ ಹೋಗುವಂಥ ಅವಕಾಶ, ಅಲ್ಲದೆ ನೀವು ಮಾಡಿದ ಯಾವುದೇ ಒಂದು ಸಾಧನೆಗೆ, ಪ್ರತಿಭೆಗೆ ಅದಕ್ಕೆ ಪುರಸ್ಕಾರ ಆಗಲಿ, ಸನ್ಮಾನ ಆಗಲಿ ಅಥವಾ ಮನ್ನಣೆಗಳಾಗಲಿ ಸಿಗುವಂಥ ಅವಕಾಶ. ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪು, ಫೆಲೋಶಿಪ್ ಮುಂತಾದ ಅವಕಾಶಗಳಿವೆ. ವಿದೇಶಕ್ಕೆ ಮೂಲದ ಉದ್ಯೋಗ ಅಥವಾ ವಿದೇಶಿ ಮೂಲದ ಏನಾದರೂ ನಿಮಗೆ ವಿದ್ಯೆಗೆ ಸಂಬಂಧಪಟ್ಟ ಈಗ ದಾಖಲೆಗಳು, ಪತ್ರಗಳು ಈಗ ಕೈಗೆ ಬಂದೇ ಸೇರುವಂಥದ್ದು ಅಥವಾ ಅಂಥ ಒಂದು ಆಫರ್ ಲೆಟರ್ಗಳು ಸಹ ವಿದೇಶದ ಉದ್ಯೋಗದಲ್ಲಿ ಆಫರ್ ಲೆಟರ್ಗಳು ಕೆಲವರಿಗೆ ಬರ್ಬೋದಾಗಿದೆ. ಅನೇಕ ರೀತಿಯ ಉದ್ಯೋಗಿಗಳಿಗೆ, ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಸಹ ಈ 3, 4ನೇ ತಾರೀಕು ಅಂದರೆ ಬುಧವಾರ, ಗುರುವಾರ ಸಹ ಅತ್ಯಂತ ಶುಭ ಫಲಗೊಳ್ಳುವಂಥ ಲಾಭದಾಯಕ ದಿನ ಆಗಿರುತ್ತೆ. ವಾರದ ಕೊನೆ 2 ದಿನಗಳು ಅಂದರೆ 5 ಮತ್ತು 6ನೇ ತಾರೀಕು ಶುಕ್ರವಾರ ಮತ್ತು ಶನಿವಾರ. ಶುಕ್ರವಾರ, ಶನಿವಾರ 5, 6ರಲ್ಲಿ ನಿಮಗೆ ಅಷ್ಟೊಂದು ಉತ್ತಮವಿಲ್ಲ. ಈ ದಿನ ಮನಸ್ಸು ವಿಕ್ಷಿಪ್ತ ಆಗುತ್ತೆ, ಅಶಾಂತಿವಾದ ಮೂಲದಲ್ಲಿ ಕಷ್ಟ ನಷ್ಟಗಳಾಗುತ್ತವೆ. ಮಾಡಿದಂಥ ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಅದು ತುಂಬ ಒಂದು ಆಸೆ ಇಟ್ಟುಕೊಂಡಂಥ ಕೆಲಸಗಾರರು ಕೊನೆ ಘಟನೆಗಳಲ್ಲಿ ಅದು ರದ್ದಾಗುವಂಥದ್ದು ಅಥವಾ ಕ್ಯಾನ್ಸಲೇಷನ್ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ವಿಡಂಬನಾತ್ಮಕ ಘಟನೆಗಳು, ಮನಸ್ಸಿಗೆ ಬೇಜಾರಾಗುವಂತಹ ಘಟನೆಗಳು ಜರಗಲಿವೆ. ಜೊತೆಗೆ ಅವಮಾನಕರವಾದ ಮಾತುಗಳು ಸಹ ನಿಮಗೆ ಕೇಳಿಸುವಂಥ ಸಾಧ್ಯತೆ ಇರುತ್ತೆ 5, 6ರಲ್ಲಿ ಅಂದರೆ ಶುಕ್ರವಾರ, ಶನಿವಾರದಲ್ಲೇ. ಒಟ್ಟಿನಲ್ಲಿ ನಿಮಗೆ ಈ ವಾರದ ಅತ್ಯಂತ ಶುಭ ದಿನ ಅಂದರೆ ಜೂನ್ 30, ಜುಲೈ 1, 2, 3, 4 ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಈ 5 ದಿನಗಳನ್ನು ನಿರಂತರವಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಉಪಯೋಗಿಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 2, 3, 6, 7, 2, 3, 6, 7 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ವಾರದ ಆರಂಭ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ವಾರದ ಆರಂಭದಲ್ಲೇ ಸ್ವಲ್ಪ ಹಣಕಾಸಿನ ಕೊರತೆ ಎದುರಾಗುವಂಥದ್ದು, ಖರ್ಚುಗಳು ಹೆಚ್ಚಾಗುವಂಥ, ಮನಸ್ಸಿಗೆ ಚಿಂತೆ ಮಾಡುವಂಥದ್ದು, ಜೊತೆಗೆ ವಾಗ್ವಾದ, ಕಲಹಗಳು ಏರ್ಪಡುವಂಥದ್ದು. ವಿಶೇಷವಾಗಿ ಕಿರಿಯರಲ್ಲಿ ಏನಾದರೂ ಮಾತಿನ ಚಕಮಕಿ ಆಗುವಂಥದ್ದು ಅಥವಾ ಕಿರಿಯರು ನಿಮಗೆ ಅವಮಾನಕರ ಘಟನೆ ಮಾಡುವಂಥದ್ದು. ಯಾವುದೇ ರೀತಿಯ ಆಸಕ್ತಿ ನಿಮಗೆ ಸ್ವಲ್ಪ ಸಾಂಸಾರಿಕ ಜೀವನದಲ್ಲೂ ಉದ್ಯೋಗದಲ್ಲೂ ಸಹ ಆಸಕ್ತಿ ಕಡಿಮೆ ಆಗುವಂಥದ್ದು. ನಕಾರಾತ್ಮಕ ಭಾವನೆ, ಖಿನ್ನತೆ ಅಥವಾ ಋಣಾತ್ಮಕ ಚಿಂತನೆಗಳು ಸ್ವಲ್ಪ ಮನಸ್ಸಿನಲ್ಲಿ ಬರುವಂಥದ್ದು. ಹಾಗಾಗಿ ಈ ವಾರದ ಆರಂಭದ 3 ದಿನ ಭಾನುವಾರ, ಸೋಮವಾರ, ಮಂಗಳವಾರ ಮನೋನಿಯಂತ್ರಣ ಮಾಡಬೇಕು, ಧನ ನಿಯಂತ್ರಣ ಮಾಡಬೇಕು. ಜೊತೆಗೆ ನಿಮ್ಮ ಭಾವನೆಗಳನ್ನು ಸ್ವಲ್ಪ ಸಕಾರಾತ್ಮಕವಾಗಿ ಅಥವಾ ಪಾಸಿಟಿವ್ ಆ್ಯಟಿಟ್ಯೂಡ್ ಕಡೆಗೆ ನೀವು ತಿರುಗಿಸ್ಕೊಳ್ಬೇಕಾಗತ್ತೆ. ನಕಾರಾತ್ಮಕ ಚಿಂತನೆಯಿಂದ ನಿಮಗೆ ನೀವೇ ಹಾನಿ ಮಾಡಿದಂತೆ ಒಂದು ಆಗುತ್ತೆ. ಹಾಗಾಗಿ ಈ 3 ದಿನಗಳು ಸ್ವಲ್ಪ ಮನಸ್ಸು, ಹಣ ಜೊತೆಗೆ ಮಾತಿನ ಬಗ್ಗೆ ಸ್ವಲ್ಪ ಗಮನ ಚೆನ್ನಾಗಿ ಬೇಕಾಗುತ್ತೆ ಸಿಂಹರಾಶಿಯವರಿಗೆ. ಆ ಬಳಿಕ ಬರುವಂಥ ಬುಧವಾರ, ಗುರುವಾರ ನಿಮ್ಮ ಪಾಲಕ್ಕೆ ಉತ್ತಮ ದಿನ. 3, 4ರಲ್ಲಿ ಅತ್ಯಂತ ಶುಭ ಫಲಗಳು, ಇಷ್ಟಾರ್ಥ ಸಿದ್ಧಿ, ಲಾಭ ಸಿದ್ಧಿ, ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ, ಅನೇಕ ರೀತಿಯ ನಿಮಗೆ ಮಿತ್ರರಿಂದ ಕೊಡುಗೆಗಳು, ಬಂಧುಗಳಿಂದ ಕೊಡುಗೆಗಳು ಸಿಗುವಂಥದ್ದು, ಉದ್ಯೋಗದಲ್ಲಿ ಮುನ್ನಡೆ, ವ್ಯಾಪಾರದಲ್ಲಿ ಮುನ್ನಡೆ, ವಿದ್ಯಾರ್ಥಿಗಳಿಗೆ ಶುಭಫಲ, ಯುವಕರಿಗೆ ಶುಭಫಲ. ಈ ರೀತಿ ಈ ಬುಧವಾರ, ಗುರುವಾರ 3, 4ನೇ ತಾರೀಕು ಜುಲೈನಲ್ಲಿ ನಿಮಗೆ ಅನೇಕ ಶುಭಫಲಗಳನ್ನು ಕೊಡುವಂಥ ದಿನ ಆಗಿದೆ. ಆ ಬಳಿಕ ಬರುವಂಥ 5, 6ನೇ ತಾರೀಕು ಶುಕ್ರವಾರ, ಶನಿವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಲಾಭ ಸ್ಥಾನದ ಚಂದ್ರನು ನಾನಾ ರೀತಿಯ ಲಾಭವನ್ನು, ಇಷ್ಟಾರ್ಥವನ್ನು, ಸಿದ್ಧಿಯನ್ನು ಕೊಡಲಿದ್ದಾನೆ. ದೀರ್ಘಕಾಲದಿಂದ ಪೆಂಡಿಂಗಿಂದ ಕೆಲಸ ಕಾರ್ಯಗಳು ಆಗುವಂಥದ್ದು, ರಿಯಲ್ ಎಸ್ಟೇಟ್ ಕ್ಷೇತ್ರ ಅಥವಾ ಬೇರೆ ಬೇರೆ ರೀತಿಯ ವ್ಯಾಪಾರ, ಉದ್ಯಮ, ಕೃಷಿ, ಕೈಗಾರಿಕಾ ಕ್ಷೇತ್ರದಲ್ಲಿ ಸಹ ಇರುವಂಥವರಿಗೆ ಸಿಂಹರಾಶಿಯವರಿಗೆ ಬಹಳ ಮುನ್ನಡೆ ಇದೆ. ಲಾಭಗಳು, ಆದಾಯಗಳು ಹೆಚ್ಚಳಾಗಿವೆ. ಅನೇಕ ರೀತಿಯ ನಿಮಗೆ ಭವಿಷ್ಯದ ಯೋಜನೆಗಳಿಗೆ ಚಾಲನೆ ಸಿಗಲಿವೆ. ಬಂಧುಗಳಿಂದ, ಮಿತ್ರರಿಂದ ಸಹಾಯಗಳು ಸಿಗಲಿವೆ. ಉತ್ತಮವಾದ ಭೋಜನ ಸಿಗುವಂಥ ಅವಕಾಶ ಅಥವಾ ಬೇರೆ ರೀತಿಯ ಸುಖಭೋಗದ ಅಪೇಕ್ಷೆಗಳಿಗೆ ಸುಖಭೋಗವನ್ನು ಅಪೇಕ್ಷಿಸುವಂಥ ಒಂದು ಪರಿಣಾಮಗಳು ಈಗ ಉತ್ತಮವಾಗಿ ಇರುತ್ತವೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಈ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ನಿರಂತರವಾಗಿ 4 ದಿನಗಳು ಅತ್ಯಂತ ಶುಭ ದಿನವೆಂದು ಕಂಡುಬರುತ್ತೆ. ಬಣ್ಣಗಳು ಉಪಯೋಗಿಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ. ಸಂಖ್ಯೆ 1, 2, 6, 1, 2, 6 ಸಂಖ್ಯೆ ಬಳಸಿಕೊಳ್ಳಿ. ಈ ವಾರದ ಆ 3, 4, 5, 6ನೇ ದಿನಾಂಕಗಳಲ್ಲಿ ನಿಮಗೆ ವಿಶೇಷವಾದ ಸೂರ್ಯಚಂದ್ರರ ಅನುಗ್ರಹದ ಕಾರಣ ಆ ಒಂದು ಡೇಟ್ಗಳನ್ನು ನಿಮ್ಮ ವಿಶೇಷವಾದ ಕೆಲಸ ಕಾರ್ಯಗಳಿಗೆ, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳಿಗೆ, ದಾಖಲೆ ಪತ್ರ ಸಂಗ್ರಹ ಇತ್ಯಾದಿ ಕೆಲಸಗಳು ಸಹ ಬಳಸಿಕೊಳ್ಳಬಹುದಾಗಿದೆ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಎಂದುಕೊಂಡು ಬರ್ತಾಯಿದೆ. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ಸ್ವಲ್ಪ ಏರುಪೇರುಗಳು ಜಾಸ್ತಿ ಇರ್ತವೆ. ಮನಸ್ಸಿಗೆ ಚಿಂತೆ, ಕಲಹಗಳು ಮೂಡುವಂಥದ್ದು, ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥದ್ದು, ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಈಗ ತೊಂದರೆ ಕೊಡುವಂಥದ್ದು, ಕಣ್ಣು, ಕಿವಿ, ಮೂಗಿಗೆ ಸಂಬಂಧಪಟ್ಟ ಏನಾದರೂ ತೊಂದರೆಗಳು ಅಥವಾ ನಿಮಗೆ ಈಗಾಗಲೇ ಇದ್ದಂಥ ಅಸ್ತಮನೋ, ಅಲರ್ಜಿನೋ ಅಥವಾ ಇನ್ನಿತರ ಶುಗರೋ ಇನ್ನಿತರ ಪ್ರಾಬ್ಲಮ್ಗಳಿದ್ದರೆ
ಅವೆಲ್ಲವೂ ಈಗ ಸ್ವಲ್ಪ ಏರಿಕೆಯಾಗಿ ಮನಸ್ಸಿಗೆ ಸ್ವಲ್ಪ ಆರೋಗ್ಯದಿಂದ ಕಸಿವಿಸಿ ಆಗುವಂಥದ್ದು. ಹಣಕಾಸಿನ ಹರಿವು ಅಷ್ಟು ಉತ್ತಮವಾಗೋದಿಲ್ಲ. ನಿಮ್ಮದೇ ತಪ್ಪಿನ ಹಣಕಾಸು ಕಷ್ಟ ನಷ್ಟಗಳಾಗುವಂಥದ್ದು. ಜೊತೆಗೆ ಏನಾದರೂ ಅಪ್ರಿಯವಾದ ಘಟನೆಗಳು ಮನೆಯಲ್ಲೂ, ವ್ಯಾಪಾರ ಸ್ಥಳದಲ್ಲೂ, ಉದ್ಯೋಗದಲ್ಲೂ ಜರಗಬಹುದಾಗಿದೆ. ಹಾಗಾಗಿ ಭಾನುವಾರ, ಸೋಮವಾರ, ಮಂಗಳವಾರ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಕನ್ಯಾ ರಾಶಿಯವರು ಯಾವುದೇ ರೀತಿಯ ಆರಂಭಗಳಿಗೆ, ಹೊಸ ಕೊಡುಕೊಳ್ಳುವಿಕೆಗಳಿಗೆ ಅಥವಾ ಇನ್ನಿತರ ಒಪ್ಪಂದಗಳ ಅಗ್ರಿಮೆಂಟ್ ಮಾಡಲಿಕ್ಕೆ ಈ 3 ದಿನಗಳು ಅಷ್ಟು ಪ್ರಶಸ್ತವಾಗಿರೋದಿಲ್ಲ. ತಾಳ್ಮೆಯನ್ನು ಸ್ವಲ್ಪ ಕಾಯ್ದುಕೋಬೇಕು. ಎಲ್ಲ ವಿಚಾರ ನಿಮ್ಮ ಆರೋಗ್ಯನ, ಹಣಕಾಸು ಜೊತೆಗೆ ಮನಸ್ಥಿತಿಯನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕಾಗುತ್ತೆ ಈ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ. ಆ ಬಳಿಕ ಬುಧವಾರ, ಗುರುವಾರ ಸಾಮಾನ್ಯ ದಿನ ಕಂಡುಬರುತ್ತೆ. 3 ಮತ್ತು 4ನೇ ದಿನ, ಜುಲೈ 3, 4 ಸಾಮಾನ್ಯ ದಿನ. ಹೆಚ್ಚೇನು ತೊಂದರೆ ಇಲ್ಲ. ಆರೋಗ್ಯ, ಹಣಕಾಸು, ವ್ಯಾಪಾರ, ವೃತ್ತಿ ಎಲ್ಲ ಉತ್ತಮವಾಗಿರುತ್ತೆ. ಕೆಲವೊಬ್ಬರಿಗೆ ಈ ದಿನ ಸ್ವಲ್ಪ ಹಣದ ಖರ್ಚು ಜಾಸ್ತಿ ಬರುತ್ತೆ ಹೊರತು ಅದಕ್ಕೆ ತಕ್ಕನ ಆದಾಯ ಇರುವ ಕಾರಣ ಹೆಚ್ಚಿನ ತೊಂದರೆಗಳು ಆಗುವುದಿಲ್ಲ. ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು ಕೆಲವೊಬ್ಬರಿಗೆ ಜರಗಬಹುದು ಈ ಬುಧವಾರ, ಗುರುವಾರ ಅಥವಾ 3, 4ನೇ ತಾರೀಕರಲ್ಲಿ. ಹಾಗಾಗಿ ಈ 3, 4ನೇ ತಾರೀಕು ಸ್ವಲ್ಪ ಸಾಮಾನ್ಯ ಫಲ ಎಂದು ಕಂಡುಬರುತ್ತೆ. ಆ ಬಳಿಕ ಬರುವಂಥ 5 ಮತ್ತು 6ನೇ ತಾರೀಕು ಶುಕ್ರವಾರ, ಶನಿವಾರ, ಜುಲೈ 5, 6ರಲ್ಲಿ ನಿಮಗೆ ವಿಶೇಷ ಲಾಭಗಳು, ಇಷ್ಟಾರ್ಥ ಸಿದ್ಧಿ, ಅನೇಕ ರೀತಿಯ ಕೊಡುಗೆಗಳು ಸಿಗುವಂಥದ್ದು. ಬಂಧುಗಳ ಸಹಕಾರ, ಮಿತ್ರರ ಸಹಕಾರ ಅಥವಾ ಹಿಂದೆ ನೀವು ಆಸೆ ಬಿಟ್ಟಂತಹ ಯಾವುದೇ ಒಂದು ಕಾರ್ಯಕ್ಕೆ ಈಗ ಮರುಚಾಲನೆ ದೊರೆಯುವಂಥದ್ದು, ಅದರ ಮೂಲಕ ನಿಮ್ಮ ಹಳೆಯ ಕನಸು ನನಸಾಗುವಂಥದ್ದು. ಈ ರೀತಿ ಅನೇಕ ಜಯ, ಲಾಭ, ಕಾರ್ಯಸಿದ್ಧಿ ಯೋಗಗಳು ನಿಮಗೆ 5, 6 ಅಂದರೆ ಶುಕ್ರವಾರ, ಶನಿವಾರ ಸಹಾಯ ಮಾಡಲಿವೆ. ಇದನ್ನೆಲ್ಲ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆ 1, 3, 5, 6, 8 1, 3, 5, 6, 8. ಅದರ ಮೇಲೆ ನಿಮಗೆ ಈಗ ಶನಿ ಮಹಾರಾಜರು ಮತ್ತು ಗುರು ಮಹಾರಾಜರು ಅಂದರೆ ಪ್ರಬಲವಾದ 2 ಗ್ರಹಗಳು ಪೂರಕವಾಗಿರೋ ಕಾರಣ ಆ ಒಂದು 3 ಮತ್ತು 8 ಸಂಖ್ಯೆಯನ್ನು ಬಳಸಿಕೊಳ್ಳುವಂಥ ಅವಕಾಶ. ಬುಧ, ಶುಕ್ರರು ಅಥವಾ ಪೂರಕವಾಗಿದ್ದರೆ ರವಿಯು ಪೂರಕವಾಗಿರೋ ಕಾರಣ ಈ ವಾರದಲ್ಲಿ ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸ, ಭೂಮಿ ಸಂಬಂಧಿತ ಕೆಲಸ, ಸರ್ಕಾರಿ ಯೋಜನೆಗಳ ಮೂಲದ ಕೆಲಸ ಅಥವಾ ಸರ್ಕಾರಿ ಸಂಬಂಧಪಟ್ಟ ದಾಖಲೆ ಪತ್ರಗಳ ಸಂಗ್ರಹ ಇತ್ಯಾದಿ ಯಾವುದೇ ರೀತಿಯ ಸರ್ಕಾರಿ ಮತ್ತು ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಕಾರ್ಯಗಳು ಬೇಗನೆ ನಿಮಗೆ ಮುನ್ನಡೆ ಇದೆ. ಆ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ. ಹಾಗಾಗಿ ಅವನ್ನೆಲ್ಲ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ಬಳಸುವಂಥ ಬಣ್ಣಗಳು ಆಗಲೇ ಹೇಳಿದೆ, ಆರೆಂಜ್ ಅಥವಾ ಕೇಸರಿ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸಂಖ್ಯೆಗಳು 1, 3, 5, 6, 8. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ತುಲಾರಾಶಿಗೆ ವಾರದ ಆರಂಭದ ದಿನಗಳು ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳು ಸುಖ, ಶಾಂತಿನ, ನೆಮ್ಮದಿನ, ಲಾಭವನ್ನು ಕೊಡುವಂಥ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭ ಹೊರದಿದೆ. ಬಂಧು ಮಿತ್ರರ ಸಹಕಾರ ಇದೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ. ಜೊತೆಗೆ ಅನೇಕ ರೀತಿಯ ನಿಮ್ಮ ಕೊಡುಗೆಗಳು ನಿಮಗೆ ಬೇರೆ ಸಿಗುವಂಥದ್ದು. ನಾನಾ ಮೂಲಗಳಿಂದ ಲಾಭಗಳು ಸಿಗುವಂಥದ್ದು. ಹಿಂದೆ ನೀವು ಮಾಡಿ ಯಾವುದೇ ರೀತಿಯ ಪೆಂಡಿಂಗಿದ್ದ ಕೆಲಸಗಳಿಗೆ ಮರುಚಾಲನೆ ದೊರೆಯುವಂಥದ್ದು. ದೂರ ಪ್ರಯಾಣ ಮಾಡುವಂಥ ಅವಕಾಶ ಕೆಲವರಿಗೆ ಒದಗಿ ಬರುವಂಥದ್ದು. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಶುಭ ಫಲ ಈ 30, 1, 2ರಲ್ಲಿ ಸಿದ್ಧಿಯಾಗಲಿದೆ. ಭಾನುವಾರ, ಸೋಮವಾರ, ಮಂಗಳವಾರದಿಂದ ಸಿದ್ಧಿಯಾಗಲಿವೆ. ಆ ಬಳಿಕ ಬರುವಂಥ 3, 4ನೇ ತಾರೀಕು ಅಷ್ಟು ಮೇಲೆ 3, 4ರಲ್ಲಿ ಮಾತಿನ ಕಲಹಗಳಾಗುವಂಥದ್ದು, ಅನಾವಶ್ಯಕ ಹಣಗಳು ಖರ್ಚಾಗುವುದು, ಆರೋಗ್ಯದಲ್ಲಿ ಏರ್ಪೇರು ಬರುವಂಥದ್ದು. ವಿಶೇಷವಾಗಿ ನಿಮ್ಮ ಕಿರಿಯರಲ್ಲಿ ನಿಮಗೆ ಕಲಹಗಳು ಜಾಸ್ತಿ ಆಗುತ್ತೆ. ಅಂದರೆ ನಿಮ್ಮ ಮಗನಿರ್ಬೋದು, ತಮ್ಮನಿರ್ಬೋದು ಅಥವಾ ತಂಗಿನಿರ್ಬೋದು, ಸೋದರ ಇರ್ಬೋದು, ಅಂತಹ ಒಂದು ಕಿರಿಯರಲ್ಲಿ ಕಲಹ ಬರುತ್ತೆ. ವೃತ್ತಿ ಅಥವಾ ಉದ್ಯೋಗ ಜಾಗದಲ್ಲಿ ಸಹ ನಿಮ್ಮ ಜೂನಿಯರ್ಗಳ ಜೊತೆಗೆ ಮಾತಿನ ಭಿನ್ನಾಭಿಪ್ರಾಯ ಬರಲಿದೆ. ಹಾಗೆ ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು ತುಲಾರಾಶಿಯವರಿಗೆ. ಇನ್ನು ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು. ಈಗಾಗಲೇ ಆಸ್ತಮಾನೋ, ಅಲರ್ಜಿನೋ ಅಥವಾ ಈ ಬ್ಯಾಕ್ ಪೇನು, ಜಾಯಿಂಟ್ ಪೇನು, ಶುಗರು, ಇನ್ನೇನಾದರೂ BP ಮುಂತಾದವೆಲ್ಲ ಸ್ವಲ್ಪ ಈ 3, 4ನೇ ತಾರೀಕು ಜುಲೈ 3, 4ರಲ್ಲಿ ನಿಮಗೆ ಸ್ವಲ್ಪ ಕೈ ಕೊಡ್ಬೋದು. ಬುಧವಾರ, ಗುರುವಾರ ಸ್ವಲ್ಪ ಆರೋಗ್ಯದಲ್ಲಿ ಕೈ ಕೊಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಹಣಕಾಸಿನ ಬಗ್ಗೆ, ಆರೋಗ್ಯದ ಬಗ್ಗೆ, ಜೊತೆಗೆ ನಷ್ಟ ಕಷ್ಟಗಳನ್ನು ನಿವಾರಿಸುವ ಬಗ್ಗೆ ಸ್ವಲ್ಪ ಗಂಭೀರವಾದ ಗಮನ ಬೇಕಾಗುತ್ತೆ ಈ ತುಲಾರಾಶಿಯವರಿಗೆ. ಇನ್ನು ವಾರದ ಕೊನೆಯ 2 ದಿನಗಳು 5 ಮತ್ತು 6ನೇ ತಾರೀಕು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. 5, 6ರಲ್ಲಿ ನಿಮಗೆ ಸಾಮಾನ್ಯ ದಿನ. ಹಣಕಾಸು, ಆರೋಗ್ಯ ಎಲ್ಲ ಉತ್ತಮ ಸರಿ ಇರುತ್ತೆ. ವ್ಯಾಪಾರ, ಉದ್ಯೋಗ ಎಲ್ಲ ನಾರ್ಮಲ್ ಇರುತ್ತೆ. ಶುಕ್ರವಾರ, ಶನಿವಾರದಂದು ಈ 2 ದಿನಗಳಲ್ಲಿ ಸ್ವಲ್ಪ ಹಣಕಾಸಿನ ಖರ್ಚು ವೆಚ್ಚ ಜಾಸ್ತಿ ಬರುತ್ತೆ. ನೀವು ನಿಯಂತ್ರಣ ಮಾಡೋಕ್ಕಿಂತ ಅನಿಯಂತ್ರಿತವಾದ ಖರ್ಚುಗಳು, ವೆಚ್ಚಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಣವನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೊಳ್ಬೇಕಿದೆ 5, 6ರಲ್ಲಿ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭ ಅಂದರೆ ಅಲ್ಲಿ ಭಾನುವಾರ, ಸೋಮವಾರ, ಮಂಗಳವಾರ 30, 1, 2 ಈ ದಿನಗಳನ್ನು ಚೆನ್ನಾಗಿ ಸದುಪಯೋಗ ಮಾಡಿಸ್ಕೊಳ್ಳಿ. ಇನ್ನು ಬಳಸುವಂಥ ಬಣ್ಣಗಳು ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 4, 5, 6, 4, 5, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿಗೆ ಈ ವಾರದ ಆರಂಭ ಯಶ, ಕೀರ್ತಿ, ಲಾಭವನ್ನು ಕೊಡುವಂಥ ಆರಂಭ. ವಿಶೇಷವಾದ ಶುಭಗಳು ದೊರೆಯಲಿವೆ. ಭಾನುವಾರ, ಸೋಮವಾರ, ಮಂಗಳವಾರ ನಿರಂತರವಾಗಿ 3 ದಿನಗಳು ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ. ಅನೇಕ ರೀತಿಯ ನಿಮಗೆ ಕನಸುಗಳು ನನಸಾಗುವಂಥದ್ದು. ಬಂಧುಗಳ ಜೊತೆಗೆ ಉತ್ತಮ ಬಾಂಧವ್ಯ ಏರ್ಪಡುವಂಥದ್ದು. ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು ಅಥವಾ ಮನೆಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು, ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸ ಕಾರ್ಯಗಳು ಸಹ ಮುನ್ನಡೆ ಇದೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ, ಉದ್ಯಮಿಗಳಿಗೆ ಉದ್ಯಮದಲ್ಲಿ ಹೆಚ್ಚಿನ ಮುನ್ನಡೆ, ಲಾಭಗಳು ಇವೆ. ಇನ್ನು ರಾಜಕೀಯ ಮೂಲ, ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಮುನ್ನಡೆ ಆಗಲಿದೆ. ಹಾಗಾಗಿ ಭಾನುವಾರ, ಸೋಮವಾರ, ಮಂಗಳವಾರ ಜೂನ್ 30, ಜುಲೈ 1, 2 ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ವೃಶ್ಚಿಕ ರಾಶಿಯವರು.
ಇನ್ನು ಆ ಬಳಿಕ 3 ಮತ್ತು 4ನೇ ತಾರೀಕು ಬುಧವಾರ ಗುರುವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ದಿನವಾಗಿದೆ. ಅಲ್ಲಿ ಸಪ್ತಮದಲ್ಲಿರುವಂತಹ ವಿಶೇಷವಾದ ಚಂದ್ರನು ನಿಮಗೆ ಸುಖ ಶಾಂತಿನ ಲಾಭವನ್ನು ನೆಮ್ಮದಿಯನ್ನು ಕೊಡಲಿದ್ದಾನೆ. ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ, ಭೋಗ ಸಿದ್ಧಿ ಆಗಲಿವೆ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆದಿದೆ, ಅಂದುಕೊಂಡ ಅನೇಕ ಕೆಲಸ ಕಾರ್ಯಗಳು ಕ್ಷಣ ಮಾತ್ರದಲ್ಲಿ ಈ ದಿನ ನಿಮಗೆ ಸಿದ್ಧಿ ಆಗಲಿವೆ. ಹಾಗಾಗಿ ಈ 2 ದಿನಗಳನ್ನು ಮತ್ತಿನ್ನೂ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಕೊನೆಯ 2 ದಿನಗಳು ಅಂದರೆ 5 ಮತ್ತು 6ನೇ ತಾರೀಕು ಶುಕ್ರವಾರ ಶನಿವಾರ ನಿಮ್ಮ ಪಾಲಿಗೆ ಅಷ್ಟೇನು ಉತ್ತಮಿಲ್ಲ. ಮಾತಿನ ಕಲಹಗಳು ಬರುವಂಥದ್ದು, ವೈಮನಸ್ಸುಗಳು ಬರುವಂಥದ್ದು, ಗಂಡ ಹೆಂಡತಿ ಜೊತೆಗೆ, ತಂದೆ ಮಕ್ಕಳ ಜೊತೆಗೆ ಅಥವಾ ಇನ್ನಿತರ ಹಿರಿಯ ವ್ಯಕ್ತಿಗಳ ಜೊತೆಗೆ ಮಾತಿನ ಕಲಹಗಳು ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಆರೋಗ್ಯದಲ್ಲಿ ಸಹ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳು, ಮನಸ್ಸಿಗೆ ಭಯ ಆಗುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬ ಅಥವಾ ನಿಧಾನಗತಿ ಆಗುವಂಥದ್ದು, ಇವೆಲ್ಲ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಬರ್ಬೋದಾಗಿದೆ. ಹಾಗಾಗಿ ಇದನ್ನು ಚೆನ್ನಾಗಿ ನಿಯಂತ್ರಣ ಮಾಡ್ಕೋಬೇಕಾಗತ್ತೆ. ಒಟ್ಟಿನಲ್ಲಿ ಈ ವಾರದ ನಿಮಗೆ ಅತ್ಯಂತ ಶುಭ ದಿನ ಅಂದರೆ ಜೂನ್ 30, ಜುಲೈ 1, 2, 3, 4 ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ನಿರಂತರವಾಗಿ 5 ದಿನಗಳು ಅತ್ಯಂತ ಶುಭ ದಿನ ಬರುವಂಥ ಒಂದು ರಾಶಿಯಾಗಿರುತ್ತೆ. ಹಾಗಾಗಿ ಅಪರೂಪಕ್ಕೆ ಬರುವಂಥ ಈ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಇನ್ನು ಪಂಚಗ್ರಹಗಳ ಯೋಗದ ಕಾರಣ ನೀವು ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 2, 3, 6, 7, 9, 2, 3, 6, 9 ಸಂಖ್ಯೆ ಬಳಸಿಕೊಳ್ಳಿ. ಪಂಚಗ್ರಹಗಳ ಕೃಪೆ ಹಾಗೂ ಅಪರೂಪಕ್ಕೆ ಇರುವಂಥ ಮಂಗಳನ ಅನುಗ್ರಹದಿಂದ ಎಲ್ಲ ವೃಶ್ಚಿಕ ರಾಶಿಯವರಿಗೆ ಶುಭವಾಗಲಿ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟರ, ಕೊಡುಕೊಳ್ಳುವಿಕೆ, ಮನೆ ಮಾರಾಟ ಇತ್ಯಾದಿ ವಿಚಾರಗಳಿಗೆ ಮಂಗಳು ನಿಮಗೆ ಈ ವಾರದಲ್ಲಿ ಪೂರ್ಣ ಅನುಗ್ರಹವನ್ನು ಕೊಡಲಿದ್ದಾನೆ. ಇವೆಲ್ಲವೂ ವೃಶ್ಚಿಕ ರಾಶಿಯವರ ವಿಚಾರ ಆಯಿತು. ಈ ವಾರ ವೃಶ್ಚಿಕ ರಾಶಿಯವರಿಗೆ ಶುಭದಾಯಕ ಆಗಲಿ. ಮುಂದೆ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಕಂಡು ಬರ್ತಿದೆ. ಭಾನುವಾರ, ಸೋಮವಾರ, ಮಂಗಳವಾರ ಹೆಚ್ಚಿನ ಬದಲಾವಣೆಗಳಿಲ್ಲ. ಹಾಗಿದ್ದರೂ ನಿಮ್ಮ ವೈಯಕ್ತಿಕ ವಿಚಾರ, ಇನ್ನಿತರ ವಿಚಾರ ಎಲ್ಲ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅವಮಾನಕರ ಘಟನೆ ಆಗುವಂಥದ್ದು, ಮಾತಿನ ಪ್ರತಿರೋಧ ಆಗುವಂಥದ್ದು, ಬಂಧು ಅಥವಾ ಮಿತ್ರರ ಜೊತೆಗೆ ನಿಷ್ಠುರತೆಯ ಕೆಲಸ ಕಾರ್ಯಗಳಾಗುವಂಥದ್ದು, ಸರ್ಕಾರಿ ಮೂಲದ ಯೋಜನೆಗಳಲ್ಲಿ ಸ್ವಲ್ಪ ಹಿನ್ನಡೆಯಿಂದ ಅದರಲ್ಲಿ ಸಹ ಸ್ವಲ್ಪ ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳಾಗುವಂಥದ್ದು, ಅಲ್ಲದೆ ಯಾವುದೇ ರೀತಿಯ ಪ್ರಯತ್ನಗಳು ಸ್ವಲ್ಪ ಫಲಗಳು ವಿಳಂಬ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ 30, 1, 2ನೇ ತಾರೀಕು ಬುಧವಾರ ನೀವು ಭಾನುವಾರ, ಸೋಮವಾರ, ಮಂಗಳವಾರ ಈ 3 ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಯಾವುದೇ ರೀತಿಯ ದೊಡ್ಡ ಮೊತ್ತದ ಹಣ ನೀವನ್ನು ಹೂಡಿಕೆ ಮಾಡೋದಾಗಲಿ ಅಥವಾ ಯಾವುದೇ ವ್ಯಕ್ತಿಗಳಿಗೆ ದೊಡ್ಡ ಮೊತ್ತದ ಹಣವನ್ನು ಟ್ರಾನ್ಸಾಕ್ಷನ್ ಮಾಡೋ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆ ಬಳಿಕ ಬರುವಂಥ ಬುಧವಾರ, ಗುರುವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ದೀರ್ಘಕಾಲದಿಂದ ಪೆಂಡಿಂಗ್ ಕೆಲಸ ಕಾರ್ಯಗಳಾಗುತ್ತದೆ. ದೂರ ಪ್ರಯಾಣ ಅಥವಾ ಪ್ರವಾಸ ಹೋಗುವಂಥ ಅವಕಾಶ, ಸರ್ಕಾರಿ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲದ ಕೆಲಸಗಳಲ್ಲಿ ವಿಜಯ ದೊರೆಯುವಂಥ ಅವಕಾಶ ಈ 3, 4ರಲ್ಲಿ ಅಥವಾ ಈ ಬುಧವಾರ, ಗುರುವಾರದಂದು ಬರಲಿದೆ. ಆ ಬಳಿಕ ಬರುವಂಥ ಶುಕ್ರವಾರ, ಶನಿವಾರ ಜುಲೈ 5, 6 ಶುಕ್ರವಾರ, ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನವಾಗಿದೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅನೇಕ ರೀತಿಯ ಬಂಧು ಮಿತ್ರರಿಂದ ನಿಮಗೆ ಕೊಡುಗೆಗಳು ಸಿಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಇನ್ನು ನಾನಾ ರೀತಿಯ ಲಾಭ ಆದಾಯಗಳು ನಿಮಗೆ ನಿಮ್ಮ ಒಂದು ಹಿಂದೆ ಮಾಡಿದ ಪ್ರಯತ್ನಗಳಿಗೆ, ಹಿಂದೆ ಮಾಡಿದ ಹೂಡಿಕೆಗಳಿಗೆ ಇಂದು ಆ ಲಾಭಾಂಶಗಳು ಬರುವಂಥದ್ದು, ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು, ವಿವಾಹ ಅಪೇಕ್ಷರಿಗೆ ವಿವಾಹ ಫಿಕ್ಸ್ ಆಗ್ಬೋದು. ಈ ರೀತಿ ಅನೇಕ ಶುಭ ಲಾಭದ ಫಲಗಳನ್ನು ವಾರದ ಕೊನೆಯ ದಿನ ಅಂದರೆ ಶುಕ್ರವಾರ, ಶನಿವಾರ 5, 6ರಲ್ಲಿ ನಿರೀಕ್ಷೆ ಮಾಡ್ಬೋದು. ಒಟ್ಟಿನಲ್ಲಿ ಈ ವಾರದ ಅತ್ಯಂತ ಶುಭ ದಿನಗಳಂದರೆ ನಿಮಗೆ ಜುಲೈ 3, 4, 5, 6 ಅಂದರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 2, 5, 7, 8, 9, 2, 5, 7, 8, 9 ಸಂಖ್ಯೆ ಬಳಸಿಕೊಳ್ಳಿ. ಪಂಚಗ್ರಹಗಳ ಕೃಪೆಯಿಂದ ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಈ ವಾರದ ಒಂದು ಆರಂಭದ ದಿನಗಳು ಸಾಮಾನ್ಯ ಆರಂಭ ಎಂದು ಕಂಡು ಬರ್ತಿದೆ. ಭಾನುವಾರ, ಸೋಮವಾರ, ಮಂಗಳವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಬಂಧುಗಳ ಜೊತೆಗೆ ಮಾತಿನ ಜೊತೆಗೆ ಆಗುವಂಥದ್ದು, ಬಂಧುಗಳಲ್ಲಿ ವಿರುದ್ಧಗಳು ಬರುವಂಥದ್ದು, ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಸ್ವಲ್ಪ ವಿಘ್ನಗಳು, ಅಡೆತಡೆಗಳು ಬರುವಂಥದ್ದು. ಹಾಗಾಗಿ ಭಾನುವಾರ, ಸೋಮವಾರ, ಮಂಗಳವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಯಾವುದೇ ರೀತಿಯ ಹೊಸದರ ಆರಂಭಕ್ಕೆ ಈಗ ನಿಮಗೆ ಈ 3 ದಿನಗಳು ಅಷ್ಟು ಒಳ್ಳೆಯದಲ್ಲ. ಇನ್ನು ಯಾವುದೇ ರೀತಿಯ ಕೊಡುಕೊಳ್ಳಿಕ್ಕೆ ಹೊರತು ನಿಮಗೆ ಅಪವಾದಗಳು, ಆರೋಪಗಳು ಬರುವಂಥದ್ದು, ನೀವು ತಪ್ಪು ಮಾಡದಿದ್ದರೂ ನಿಮ್ಮ ಮೇಲೆ ತಪ್ಪನ್ನು ಹೊರಿಸುವಂಥ ಕೆಲಸ ಕಾರ್ಯಗಳು ಆಗಲಿವೆ. ಹಾಗಾಗಿ ಈ 3 ದಿನಗಳಲ್ಲಿ ತುಂಬ ಮೈಯೆಲ್ಲ ಕಣ್ಣಾಗಿರಬೇಕಾದ ದಿನ ಆಗಿರುತ್ತೆ. ಈ ಜೂನ್ 30 ಮತ್ತು ಜುಲೈ 1, 2. ಆ ಬಳಿಕ ಜುಲೈ 3, 4 ಪರವಾಗಿಲ್ಲ. 3, 4ರಲ್ಲಿ ಸ್ವಲ್ಪ ದೋಷಗಳು ಕಡಿಮೆ ಆಗುತ್ತೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಆಗುತ್ತೆ. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆಸಿರುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಆಗುವಂಥದ್ದು, ಯಾವುದೇ ರೀತಿಯ ಕುಂದು ಕೊರತೆಗಳು ಬರದಂತೆ ಎಲ್ಲ ನಿಮ್ಮ ಉದ್ಯೋಗನ, ವ್ಯಾಪಾರ, ವೃತ್ತಿ ಚೆನ್ನಾಗಿ ನಡೆಯುವಂಥ ದಿನ ಆಗಿರುತ್ತೆ. ಆ ಬಳಿಕ 5 ಮತ್ತು 6ನೇ ತಾರೀಕು ಜುಲೈ 5, 6 ನಿಮ್ಮ ಪಾಲಿಗೆ ಮತ್ತೊಂದು ಯಶಸ್ಸು ಕೊಡುವಂಥ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭ ಹೊಂದಿದೆ. ನಿಮಗಲ್ಲಿ ಚತುರ್ಗ್ರಹಗಳ ಬೆಂಬಲ ಬರುವಂಥ ದಿನ. ಮನೆಯಲ್ಲಿ ಕೊಂಡಂತಹ ಕೆಲಸ ಕಾರ್ಯಗಳು ಬೇಗ ಮುಗಿಯುವಂಥದ್ದು, ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಇವೆಲ್ಲ ಯೋಗ ಆಗ ಬರಲಿದೆ 3, 4ರಲ್ಲಿ. 5, 6ನೇ ತಾರೀಕು ನೋಡೋಣ. ವಾರದ ಕೊನೆಯ ದಿನಗಳು ಶುಕ್ರವಾರ, ಶನಿವಾರ ಸಹ ನಿಮಗೆ ಉತ್ತಮ ದಿನ ಆಗಿರುತ್ತೆ. ಮಕರ ರಾಶಿಯವರು ಅಂದುಕೊಂಡ ಕೆಲಸ ಕಾರ್ಯಗಳಾಗುವಂಥದ್ದು, ವಿಶೇಷವಾದ ಸರ್ಕಾರಿ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲ ನಿಮಗೆ ಬೇಗನೆ ನಿಮಗೆ ಶತ್ರುಗಳು ಸಹ ನಿಮಗೆ ಮಿತ್ರ ಆಗುವಂಥ ಅವಕಾಶ, ದೂರ ಪ್ರಯಾಣದಿಂದ ನಿಮಗೆ ಮನಸ್ಸಿಗೆ ನೆಮ್ಮದಿ ಸಿಗುವಂಥ ಅವಕಾಶ. ಈ ರೀತಿ ಮಾಡುವಂಥ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಸಹ ಅನೇಕ ರೀತಿಯ ಪ್ರಯೋಜನಗಳು ಮಕರ ರಾಶಿಗೆ 5, 6ರಲ್ಲಿ ಆಗಲಿವೆ.
ಒಟ್ಟಿನಲ್ಲಿ ಈ ವಾರದ ಅತ್ಯಂತ ಶುಭ ದಿನಗಳು ನಮಗೆ 5 ಮತ್ತು 6 ಜೊತೆಗೆ ಸಾಮಾನ್ಯ ಫಲ ಬರುವಂಥ ದಿನ 3 ಮತ್ತು 4. ಆರಂಭದ 30, 1, 2 ಈ ದಿನಗಳು ಅಷ್ಟೊಂದು ಉತ್ತಮವಾಗಿಲ್ಲ. ಈ 3 ದಿನಗಳಲ್ಲಿ ವಿಶೇಷವಾಗಿ ನಿಮ್ಮ ಇಷ್ಟದೇವತೆ, ಕುಲದೇವತೆ, ಗ್ರಾಮದೇವತೆ ಅಥವಾ ಸೂರ್ಯನಾರಾಯಣ, ವೆಂಕಟೇಶ್ವರ ಅಥವಾ ಗಣೇಶನಿಗೆ ಸಂಬಂಧಪಟ್ಟ ಭಕ್ತಿ ಮಾಡೋದು ಒಳ್ಳೆಯದಾಗುತ್ತೆ. ಇನ್ನು ಆಸಕ್ತಿ ಇದ್ದರೂ ಇನ್ನಿತರ ಈ ನವಗ್ರಹಗಳ ಭಕ್ತಿಯನ್ನು ಸಹ ಮಾಡ್ಬೋದಾಗಿದೆ. ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ. ಸಂಖ್ಯೆಗಳು 1, 3, 4, 1, 3, 4 ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ಈ ವಾರದ ಉತ್ತಮವಾದ ಆರಂಭ ಎಂದು ಕಂಡು ಬಂದಿದೆ. ಭಾನುವಾರ, ಸೋಮವಾರ, ಮಂಗಳವಾರ ಅಂದರೆ ಜೂನ್ 30, ಜುಲೈ 1, 2 ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ ಆಗಿರುತ್ತೆ. ಇಷ್ಟ ಸಿದ್ಧಿ, ಲಾಭ ವೃದ್ಧಿ ಆಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅನೇಕ ರೀತಿಯ ಕೊಡುಗೆಗಳು ನಿಮಗೆ ಜನರಿಂದ ಸಿಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಅಥವಾ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಅಥವಾ ಮನೆ ಯಾವುದೇ ವಿಚಾರದ ಒಂದು ಕೊಳ್ಳುವಿಕೆ ವಿಚಾರದಲ್ಲಿ ಸಹ ಭಾಳಷ್ಟು ಉತ್ತಮ ಫಲಗಳು ಮಂಗಳನ ಅನುಗ್ರಹದಿಂದ ಸಿಗಲಿದೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭ ಬರುವಂಥ ಭಾನುವಾರ, ಸೋಮವಾರ, ಮಂಗಳವಾರನ ಅತ್ಯಪೂರ್ವವಾದಂದರೆ ಅಪರೂಪಕ್ಕೆ ಬರುವಂಥ ಘಟನೆಗಳ ವಾರ. ಅನೇಕ ರೀತಿಯ ಅದೃಷ್ಟ ನಿಮಗೆ ಒಲಿದು ಬರಲಿದೆ. ವಿದ್ಯಾರ್ಥಿಗಳು ಶುಭ ಇದೆ, ಯುವಕರಿಗೆ ಶುಭ ಇದೆ, ಅದು ಇನ್ನಿತರ ಬೇರೆ ಬೇರೆ ವೃತ್ತಿಪರರಿಗೆ ಸಹ ಶುಭ ಇದೆ, ರೈತಾಪಿ ವರ್ಗದವರು ಸಹ ಶುಭ ಕೊಡುವಂಥ ದಿನಗಳಾಗಿವೆ ಈ ಒಂದು ದಿನ ಭಾನುವಾರ, ಸೋಮವಾರ ಮತ್ತು ಮಂಗಳವಾರ. ಭಾನುವಾರ, ಸೋಮವಾರಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ ಕುಂಭರಾಶಿಯವರು. ಆ ಬಳಿಕ ಬರುವಂಥ ಬುಧವಾರ, ಗುರುವಾರ ಅಷ್ಟೇನು ಉತ್ತಮವಿಲ್ಲ. 3, 4ರಲ್ಲಿ ಉತ್ತಮವಿಲ್ಲ. 3, 4ರಲ್ಲಿ ಕಲಹ, ಚಿಂತೆ, ನಷ್ಟ ಕಷ್ಟಗಳಾಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಸಹ ಮನ್ನಣೆಗಳು ಸಿಗದೇ ಇರುವಂಥದ್ದು, ಅಂದುಕೊಂಡ ಕೆಲಸಗಳಲ್ಲಿ ಅನೇಕ ರೀತಿಯ ವಿಘ್ನಗಳು ತೊಡಕುಗಳು ಬರುವಂಥದ್ದು. ಹಾಗೆ 3, 4ಅನ್ನು ಸ್ವಲ್ಪ ಗಮನಿಸಿಕೊಳ್ಳಿ. ಆ ಬಳಿಕ ಬರುವಂಥದ್ದು 5, 6 ಶುಕ್ರವಾರ, ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಅನೇಕ ರೀತಿಯ ಕೊಡುಗೆಗಳು ನಿಮಗೆ ಸಿಗುವಂಥದ್ದು, ಬಂಧುಗಳ ಮಿತ್ರರ ಸಹಕಾರ ಸಿಗುವಂಥದ್ದು ಕೊನೆಯ ದಿನ ನೀವು ನಿರೀಕ್ಷೆ ಮಾಡ್ಬೋದಾಗಿದೆ ಈ ಒಂದು ಕುಂಭರಾಶಿಯವರು. ಹಾಗಾಗಿ ನಿಮಗೆ ಈ ವಾರದ ಆರಂಭದ ದಿನಗಳು ಅತ್ಯಂತ ಶುಭ ದಿನ. 30, 1, 2 ಭಾನುವಾರ, ಸೋಮವಾರ, ಮಂಗಳವಾರ ಉತ್ತಮ ದಿನ. ಜೊತೆಗೆ ಬರುವಂಥ ಬುಧವಾರ, ಗುರುವಾರ ಸಮ್ಮಿಶ್ರ ಫಲಗಳ ದಿನ. ಇನ್ನು ವಾರದ ಕೊನೆ 2 ದಿನಗಳು 5, 6 ಸ್ವಲ್ಪ ಉತ್ತಮ ಫಲ ಕೊಡುವಂಥ ನಿಮಗೆ ಸಾಧ್ಯತೆ ಇರುತ್ತೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬಣ್ಣಗಳು ಉಪಯೋಗಿಸುವಂಥ ಕುಂಭರಾಶಿಯವರು ಉಪಯೋಗಿಸುವಂಥ ಬಣ್ಣಗಳು ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 5, 6, 9, 5, 6, 9 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಜೊತೆಗೆ ಇರತಕ್ಕಂಥ ಇತರ ಗ್ರಹಗಳ ದೋಷ ನಿವಾರಣೆಗೆ, ಇನ್ನಿತರ ನಿಮಗೆ ಶನಿ ದೋಷ ಬಿಡಬಲಿಗೆ ಸೂಕ್ತವಾದ ಪ್ರಾರ್ಥನೆ, ಜಪದ ಅನುಷ್ಠಾನವನ್ನು ಮಾಡಬೇಕಾಗುತ್ತೆ ಕುಂಭರಾಶಿಯವರು. ಬಳಸುವಂಥ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 5, 6, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. 5, 6, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮೀನರಾಶಿ. ಮೀನರಾಶಿಗೆ ವಾರದ ಆರಂಭ ಏನು ಅಷ್ಟು ಉತ್ತಮವಾಗಿ ಬರ್ತಾಯಿಲ್ಲ. ಭಾನುವಾರ, ಸೋಮವಾರ, ಮಂಗಳವಾರ ಸ್ವಲ್ಪ ಹಣಕಾಸಿನ ಕೊರತೆ, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪಡಾಗುವಂಥದ್ದು, ಇನ್ನು ಕೆಲವರಿಗೆ ಅನೇಕ ರೀತಿಯ ಒಂದು ಸಮಸ್ಯೆಗಳು ಒಂದೇ ಕಾಲಕ್ಕೆ ಬರುವಂಥದ್ದು, ದೈಹಿಕವಾಗಿಯೂ ಮಾನಸಿಕವಾಗಿಯೂ ಆರ್ಥಿಕವಾಗಿಯೂ ಅನೇಕ ರೀತಿಯ ಸಮಸ್ಯೆಗಳು ಒಂದೇ ದಿನ ಬಂದಂತೆ ಭಾಸ ಆಗಲಿವೆ. ನಿಮಗೆ ಈ ವಾರದಲ್ಲಿ ಹೆಚ್ಚಿನ ಗ್ರಹಗಳ ಬೆಂಬಲ ಇಲ್ಲ. ಕೇವಲ ಶುಕ್ರನಷ್ಟೇ ನಿಮಗೆ ಅನುಗ್ರಹವಾದ ಸ್ಥಿತಿಯಲ್ಲಿದ್ದೇನೆ. ಉಳಿದ ಗ್ರಹಗಳೆಲ್ಲ ವಿರುದ್ಧವಾಗಿರೋ ಕಾರಣ ತುಂಬ ಎಚ್ಚರಿಕೆ ಹೆಜ್ಜೆ ಈ 3 ದಿನಗಳಲ್ಲಿ ಭಾನುವಾರ, ಸೋಮವಾರ, ಮಂಗಳವಾರ ನಿಮಗೆ ಬೇಕಾಗುತ್ತೆ. ಸೂಕ್ತವಾದ ಭಕ್ತಿ, ಧ್ಯಾನ, ನವಗ್ರಹಗಳ ಸ್ತೋತ್ರ ಇತ್ಯಾದಿಗಳ ಪಠನೆ ಈ ದಿನಗಳಲ್ಲಿ ನೀವು ಮಾಡಬೇಕಾಗುತ್ತೆ ಈ ವಾರದಲ್ಲಿ. ಬಳಿಕ 3, 4ನೇ ದಿನ ಜುಲೈ 3, 4ರ ಡೇಟಲ್ಲಿ ಅಷ್ಟು ಉತ್ತಮವಾಗಿಲ್ಲ. ಬುಧವಾರ, ಗುರುವಾರ ಸಹ ನಿಮಗೆ ಅಷ್ಟೊಂದು ಉತ್ತಮವಾಗಿಲ್ಲ. ಬುಧವಾರ, ಗುರುವಾರ ಅನೇಕ ರೀತಿಯ ಅಡೆತಡೆಗಳು, ಕಷ್ಟ ನಷ್ಟಗಳಾಗಲಿವೆ. ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಆಗಬಹುದು. ಅಂದುಕೊಂಡ ಕೆಲಸಗಳು ನಿಮಗೆ ಈಗ ನಿಧಾನಗತಿಯಲ್ಲಿ ಸಾಗುವಂಥದ್ದು, ಈ ರೀತಿ ಅನೇಕ ರೀತಿಯ ವೈವಿಧ್ಯವಾದ ನಿಮಗೆ ತೊಂದರೆಗಳು ಈಗ ಬರುವಂತಹ ಸಾಧ್ಯತೆ ಇರುತ್ತೆ ವಾರದ ಆರಂಭದಲ್ಲಿ. ಅದನ್ನು ಚೆನ್ನಾಗಿ ನೀವು ಗಮನದಲ್ಲಿಟ್ಕೊಂಡು ತನುಮಾನ ಧನದ ಒಂದು ಎಚ್ಚರಿಕೆ ಬೇಕಾಗುತ್ತೆ. ಸೂಕ್ತವಾದ ಪ್ರಾರ್ಥನೆ ಜಪವನ್ನು ಮೀನರಾಶಿಯವರು ಈ ಆ 3 ದಿನಗಳಲ್ಲಿ ಮಾಡಬೇಕಾಗತ್ತೆ. ಆ ಬಳಿಕ ಬರುವಂಥ 3, 4 ತಾರೀಕು ಜುಲೈ 3, 4 ಅತ್ಯಂತ ಶುಭ ದಿನ ಆಗಿದೆ. ಯಾವುದೇ ರೀತಿಯ ಕೊಡುಕೊಳ್ಳಿಕೆ, ಒಪ್ಪಂದ, ರಿಯಲ್ ಎಸ್ಟೇಟ್ ಸಂಬಂಧ ಕೆಲಸಗಳು, ಅದು ಯಾವುದೇ ರೀತಿಯನ್ನು ಮಾಡುವಂತಹ ಇನ್ನಿತರ ಕೆಲಸ ಕಾರ್ಯಗಳಿಗೆ ಇದನ್ನು ಹೆಚ್ಚಿನ ಚಾಲನೆಗಳು ಸಿಗಲಿವೆ. ಬಂಧು ಮಿತ್ರರ ಸಹಕಾರಗಳು ಸಿಗಲಿವೆ. ಉದ್ಯೋಗ ವ್ಯಾಪಾರಸ್ಥರಿಗೆ ಅವರ ಉದ್ಯೋಗದಲ್ಲಿ ಮುನ್ನಡೆ ಅಥವಾ ಜನ ಮನ್ನಣೆಗಳು ಈಗ ಸಿಗಲಿವೆ. ಹಾಗಾಗಿ ಈ ಜುಲೈ 3, 4ರಂದು ಅಪೂರ್ವವಾದ ಶುಭವನ್ನು ಸದುಪಯೋಗಪಡಿಸಿಕೊಳ್ಳುತ್ತದೆ. ಬಳಿಕ ಜುಲೈ 5, 6 ಅಷ್ಟು ಉತ್ತಮ ಇಲ್ಲ. ಜುಲೈ 5, 6ರಲ್ಲಿ ಮತ್ತೆ ಕಲಹಗಳು ಬರುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ ಆಗುವಂಥದ್ದು, ದೂರದ ನಿಮಗೆ ಬಂಧುಗಳಿಂದ ಮಿತ್ರರಿಂದ ಏನಾದರೂ ಅಂದುಕೊಂಡ ಕೆಲಸಗಳಲ್ಲಿ ವಿಘ್ನಗಳು ಬರುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಹೂಡಿಕೆ ಅಥವಾ ಇನ್ನಿತರದ ಹಣವನ್ನು ಹೂಡಿಕೆಯಲ್ಲಿ ತೊಡಗಿಸಿದರೆ ಆ ಹಣಗಳ ವಿಚಾರವಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಇರಬೇಕು. ಯಾರಾದರೂ ಮಾತಿನಿಂದ ನೀವು ಆ ಹೂಡಿಕೆ ಹಣವನ್ನು ವಾಪಸ್ಸು ಪಡೆದು ಅದನ್ನೇ ಬೇರೆದಕ್ಕೆ ಖರ್ಚು ಮಾಡುವಂಥ ಬುದ್ಧಿ ನಿಮಗೆ ಈಗ ಬರಲಿದೆ. ಹಾಗಾಗಿ ಈ ಕಾಲಕ್ಕೆ ಅದು ತುಂಬ ಎಚ್ಚರಿಕೆ ಬೇಕಾಗುತ್ತೆ 5, 6ರಲ್ಲಿ. ಅದೇ ರೀತಿ ಯಾರ್ಯಾರು ನಿಮ್ಮ ಒಂದು ವಿಚಾರವಾಗಿ ಹಿತಶತ್ರುಗಳು ಅಥವಾ ಗುಪ್ತ ಶತ್ರುಗಳು ಇರ್ತಾರೆ ಅವರನ್ನು ಮಣಿಸಲಿಕ್ಕೆ ಈಗ ಉತ್ತಮವಾದ ಕಾಲ. ಅದನ್ನು ನೀವು ಈಗ ಪ್ರಯತ್ನ ಮಾಡುವಂಥದ್ದು ಒಳ್ಳೆಯದಾಗುತ್ತೆ. ಇನ್ನು 5 ಮತ್ತು 6ನೇ ತಾರೀಕು ಅಷ್ಟು ಉತ್ತಮವಿಲ್ಲ. ವಾರದ ಕೊನೆ 2 ದಿನಗಳು ಶುಕ್ರವಾರ, ಶನಿವಾರ ಅಷ್ಟು ಉತ್ತಮವಿಲ್ಲ. ಬಂಧು ಮಿತ್ರರ ಜೊತೆ ಕಲಹ, ವ್ಯಾಪಾರ ಉದ್ಯೋಗದಲ್ಲಿ ಕಲಹ, ಮಾಡುವಂಥ ಕೆಲಸಗಳು ಸ್ವಲ್ಪ ನೆಮ್ಮದಿ ಕಡಿಮೆ ಆಗುವಂಥದ್ದು,
ಅನೇಕ ರೀತಿಯ ನಿಮಗೆ ಹೀಯಾಳಿಕೆ ಅಥವಾ ಅವಮಾನದ ಮಾತುಗಳನ್ನು ಕೇಳಿಸುವಂತಹ ಸಾಧ್ಯತೆ 5, 6 ಅಥವಾ ಶುಕ್ರವಾರ ಶನಿವಾರದಂದು ಕಂಡುಬರುತ್ತೆ. ಒಟ್ಟಿನಲ್ಲಿ ಈ ಮೀನರಾಶಿಯವರಿಗೆ ಈ ವಾರದಲ್ಲಿ ಕೇವಲ 2 ದಿನಗಳಷ್ಟು ಶುಭ ಬಂದಿದೆ. 3 ಮತ್ತು 4ನೇ ತಾರೀಕು. ಅಲ್ಲಿ ಕೇವಲ ನಿಮಗೆ ಚಂದ್ರ ಅನುಗ್ರಹ ಬರುವಂಥ 3 ಮತ್ತು 4ನೇ ತಾರೀಕು ಅಷ್ಟೇ ನಿಮಗೆ ಉತ್ತಮವಾದ ವಾರದ ಈ ದಿನಾಂಕಗಳು. ಉಳಿದ ದಿನಗಳು ಅಷ್ಟೇನು ಉತ್ತಮವಾಗಿ ಬಂದಿಲ್ಲ. ಕೆಲವೊಂದು ದಿನಗಳಲ್ಲಿ ಸಮ್ಮಿಶ್ರ ಫಲ, ಕೆಲವೊಂದು ದಿನಗಳ ಸಂಕಷ್ಟ ಫಲಗಳು ವ್ಯಕ್ತವಾಗಿವೆ. ಹಾಗಾಗಿ ನೀವು ಸೂಕ್ತವಾದ ಧರ್ಮ ಕಾರ್ಯ, ಭಕ್ತಿ ಮಾರ್ಗ, ಜಪತಪಗಳನ್ನು ಮಾಡ್ತಾಯಿರಿ. ಎಲ್ಲ ಮೀನರಾಶಿಯವರಿಗೆ ಈ ವಾರದಲ್ಲಿ ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ, ಜೊತೆಗೆ ಬಳಸುವಂಥ ಸಂಖ್ಯೆ ನಿಮ್ಮ ಒಂದು ಸಂಖ್ಯೆಗಳು 6 ಅಥವಾ 6 ಸಂಖ್ಯೆನಾಗುತ್ತೆ. ಕೇವಲ ಶುಕ್ರನಷ್ಟೇ ನಿಮಗೆ ಅನುಗ್ರಹಶಾಲಿ ಆಗಿರುವ ಕಾರಣ ನಂಬರ್ 6 ಅಥವಾ 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇಲ್ಲಿವರೆಗೆ ಈ ಜೂನ್ 30 ಭಾನುವಾರದಿಂದ ಜುಲೈ 6 ಶನಿವಾರದವರೆಗಿನ ವಾರದ ಭವಿಷ್ಯದ ವಿಶ್ಲೇಷಣೆ ಸರಳವಾಗಿ ಮಾಡಿದ್ದೇನೆ. ಬರತಕ್ಕಂಥ ಫಲಗಳಲ್ಲಿ ಏರುಪೇರುಗಳು, ಮಧ್ಯಮ ಅಥವಾ ಸಂಕಷ್ಟದ ಫಲಗಳು ವ್ಯಕ್ತವಾಗಿ ಯಾರೂ ಆತಂಕ ಚಿಂತೆ ಪಡದೆ ನಿಮ್ಮ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಧರ್ಮದ ಮಾರ್ಗವನ್ನು ಮುಂದುವರಿಸಿ. ಜೊತೆಗೆ ನಿಮ್ಮ ಒಂದು ಬಾಂಧವ್ಯನ ಮನೆ ಸದಸ್ಯರಲ್ಲಿ ಅಥವಾ ಇನ್ನಿತರ ಜೊತೆಗೆ ಬಾಂಧವ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿ. ತಮಗೆಲ್ಲರಿಗೂ ಭಗವಂತ ಕೃಪೆಯಿಂದ ಈ ವಾರದಲ್ಲಿ ಯಶಸ್ವಿ ಕೀರ್ತಿ ಜಯಲಾಭಗಳು ಸಿದ್ಧಾಗಲಿ. ನಮ್ಮಿಂದ ಪ್ರಸಾರವಾಗುವ ಈ ಕಾರ್ಯಕ್ರಮ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡೋದು ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.